ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸುಸ್ವಾಗತ. ಇವತ್ತು ಏಪ್ರಿಲ್ 5ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮ ಬಾಳಿನಲ್ಲಿ ಸಂತೋಷ, ಆಯಸ್ಸು, ಆರೋಗ್ಯ, ನೆಮ್ಮದಿ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿದ್ದಾರೆ, ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಬಾಳೋ ಹಾಗೆ ನಡೆಸಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಯಾರೆಲ್ಲ ಹೊಸ ಕೆಲಸಗಳಿಗೆ ಕೈ ಹಾಕ್ತಿದ್ದೀರಿ, ಜಾಬ್ ಇಂಟ್ರೆಸ್ಟ್ಗೆ ಹೋಗ್ತಿದ್ದೀರಿ, ಅವರೆಲ್ಲರೂ ಕೂಡ ಒಳ್ಳೆಯದಾಗಲಿ, ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ವಿಶೇಷವಾಗಿ ಶನಿವಾರ ಆಗಿರೋದ್ರಿಂದ ಶನಿ ಮಹಾತ್ಮನ ಒಂದು ಕೃಪಾಶೀರ್ವಾದ ಎಲ್ಲರ ಮೇಲೆ ಇರಲಿ. ಅದೇ ರೀತಿ ಆಂಜನೇಯ ರಾಮಬಂಟ ಆಂಜನೇಯನ ಒಂದು ಆಶೀರ್ವಾದ ಕೂಡ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ವೀಕೆಂಡ್ ಮಸ್ತಿ ನಮಸ್ತೆ ದಾವಣಗೆರೆ ಕಾರ್ಯಕ್ರಮನ. ದಾವಣಗೆರೆ ನಗರದಲ್ಲಿ ಏನು ನಡೀತಾ ಇದೆ ಅಂತ ನೋಡೋಣ. ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ, ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅದರ ಜೊತೆಗೆ ಪ್ರಶ್ನೋತ್ತರಗಳನ್ನಂತೂ ಕೇಳ್ತೀನಿ. ದಯಮಾಡಿ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಒಂದಷ್ಟು ಕಿವಿ ಮಾತುಗಳು ಎಂದಿನಂತೆ. ದಯಮಾಡಿ ಕರೆ ಮಾಡುವಾಗ ಟಿವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ಕೊಳ್ತೀನಿ. ಯಾಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ದರೂ ಕೂಡ ಈ ಕಾರ್ಯಕ್ರಮ ನಿಮ್ಮ ಟಿವಿ ಪರದ ಮೇಲೆ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ದಯವಿಟ್ಟು ಟಿವಿ ನೋಡ್ತಾ ಮಾತಾಡಬೇಡಿ. ಒಂದು ವೇಳೆ ಟಿವಿ ನೋಡ್ತಾ ಮಾತಾಡ್ತಾ ಇದ್ರು ಕೂಡ ಟಿವಿ ವ್ಯಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ, ಯಾಕೆಂದರೆ ವಾಯ್ಸ್ ವೇರಿಯೇಷನ್ ಆಗೋದ್ರಿಂದ ನಾನು ನಿಮಗೆ ಅಲ್ಲಿ ಹೇಳಿದ್ದು ತಡವಾಗಿ ಕೇಳಿಸುತ್ತೆ, ನೀವು ಹೇಳ್ತಿರೋದು ನನಗೆ ಬೇಗ ಕೇಳಿಸುತ್ತೆ. ಕಾರ್ಯಕ್ರಮ ನಡೆಸಲಿಕ್ಕೆ ಕಷ್ಟ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ತೀರಿ ಅಂತ ಭಾವಿಸಿದ್ದೀನಿ. ಹಾಗೂ ಪ್ರಶ್ನೆಗಳಿಗೆ ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಬೇಡಿ. ಯಾಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಉತ್ತರ ಹೇಳಕ್ಕೆ ಆಗಲ್ಲ ಅಂತಕ್ಕಂಥ ಬೇಸರ ಅವರಿಗೆ ಆಗೋದು ಬೇಡ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ. ಹಾಗೂ ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ. ಅಲ್ಲಿ ಕಾರ್ಯಕ್ರಮನ ಕೂತ್ಕೊಂಡು ಆರಾಮಾಗಿ ನೀವು ಎಂಜಾಯ್ ಮಾಡ್ಬೋದು ನಿಮ್ಮ ಕುಟುಂಬದ ಜೊತೆಗೆ. ನಿಮಗೆಲ್ಲ ಗೊತ್ತಿದೆ ಈ ಕಾರ್ಯಕ್ರಮ ಯಾರಿಗೆ ಬೆಳಗ್ಗೆ ನೋಡಲಿಕ್ಕಾಗಲ್ಲ, ಯಾರಿಗೆ ಸಾಯಂಕಾಲ ನೋಡಲಿಕ್ಕಾಗಲ್ಲ, ಅವರಿಗೋಸ್ಕರ ವಿಶೇಷವಾಗಿ ನಮಸ್ತೆ ದೇವನಗೆರೆ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಕೂಡ ಅಪ್ಲೋಡ್ ಆಗುತ್ತೆ. ಅಲ್ಲೂ ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಒಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ಪೂಜಾ ಅಂತ ಸರ್. ಪೂಜಾ, ಎಲ್ಲಿಂದ ಕರೆ ಮಾಡ್ತಿದ್ರಿ ಮೇಡಮ್? ದಾವಣಗೆರೆಯಿಂದಾನೇ ಕರೆ ಮಾಡ್ತಿದ್ದೀನಿ ಸರ್. ದಾವಣಗೆರೆಯಿಂದ. ಹೇಳಿ ಮೇಡಮ್, ಯಾಕಾದ್ರೂ ಶುಭಾಶಯ ಹೇಳ್ಬೇಕಾ? ಹೌದು ಸರ್. ಮೊದಲು ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡ್ಬಿಡಿ. ಸೃಜನ್ ನನ್ನ ಮಗ, ಅವನ ಬರ್ಡೇ ಇದೆ ಇವತ್ತು. ಟಿವಿ ವ್ಯಾಲ್ಯೂಮ್ ಒಂಚೂರು ಮ್ಯೂಟ್ ಮಾಡ್ಬಿಡಿ ಮೊದಲಿಗೆ. ಸರಿ ಸರ್, ಹೇಳಿ. ತುಂಬಾ ಖುಷಿ ಆಗ್ತಿದೆ ಸರ್ ಕರೆ ಸಿಕ್ಕಿದ್ದಕ್ಕೆ. ಥ್ಯಾಂಕ್ ಯು ಮಾ, ನಮಗೂ ಕೂಡ ತುಂಬಾ ಖುಷಿ ಆಗ್ತಿದೆ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ. ಸೃಜನ್ ಅವ್ರ ಹುಟ್ಟುಹಬ್ಬನ ಇವತ್ತು? ಸೃಜನ್ ಬರ್ಡೇ ಸರ್ ಇವತ್ತು, ವಿಶ್ ಮಾಡಿ. ಖಂಡಿತಮ್ಮ, ನೀವು ಮೊದಲಿಗೆ ವಿಶ್ ಮಾಡ್ಬಿಡಿ, ಅದಾದ ನಂತರ ನಾನು ಕೂಡ ವಿಶ್ ಮಾಡಿ. ಹ್ಯಾಪಿ ಬರ್ಡೇ ಸೃಜನ್. ಓಕೆ, ನಮ್ಮ ಕಡೆಯಿಂದ ಕೂಡ ಸೃಜನ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ. ಏನು ಓದ್ತಾ ಇದ್ದಾರೆ ಅವರು, ಸೃಜನ್ ಅವರು? ಈ ಸಲ 4th ಸರ್. 4th ಸ್ಟ್ಯಾಂಡರ್ಡ್. ಓಕೆ, ಒಳ್ಳೇದಾಗಲಿ. 3rd ಕಂಪ್ಲೀಟ್ ಆಗಿ 4th, 4th ಕಂಪ್ಲೀಟ್ ಆಗಿ 5th? 3 ಕಂಪ್ಲೀಟ್ ಆಗಿ 4th. ಓಕೆ, ಒಳ್ಳೇದಾಗಲಿ. ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾರೆ? ವಿನಾಯಕ ಕಾನ್ವೆಂಟ್ ಸ್ಕೂಲಲ್ಲಿ ಓದ್ತಿದ್ದಾರೆ. ವಿನಾಯಕ. ಓಕೆ, ಒಳ್ಳೇದಾಗ್ಲಿ ಮಾ. ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ, ಸಾಧ್ಯವಾಯಿತು ಅಂದರೆ ಇವತ್ತು ನಿಮ್ಮ ಮಗನ ಕಡೆಯಿಂದ ಒಂದು ಒಳ್ಳೆ ಗಿಡ ನಡೆಸ್ಬಿಡಿ. ಯಾಕೆಂದರೆ ನಿಮಗೆ ಗೊತ್ತಿದೆ ವಾತಾವರಣದಲ್ಲಿ ಅದೆಷ್ಟು ತಾಪಮಾನ ಹೆಚ್ಚಾಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ಪ್ರಕೃತಿಗೆ ಏನಾದರೂ ಒಂದು ಒಳ್ಳೆ ಕೊಡುಗೆ ನೀಡ್ತಕ್ಕಂಥದ್ದು ನಮ್ಮ ಕೊನೆಯವರೆಗೂ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳಲಾಗತ್ತೆ. ಒಂದು ಗಿಡ ಮರಗಳೆಲ್ಲ ನೆಡ್ಬೇಕು ಸರ್ ಇನ್ನು ಜಾಸ್ತಿಯಾಗಿ. ಹೌದು. ಇವತ್ತು ನೀವೇನಾದರೂ ಒಂದು ಗಿಡ ನೆಟ್ಟಿರ್ತಕ್ಕಂಥ ಫೋಟೋಸ್ನ ಕಳಿಸಿದ್ರಿ, ಗಿಡ ನೆಟ್ಬಿಟ್ಟು ಫೋಟೋ ಕಳಿಸಿದ್ರಂದ್ರೆ ಅದನ್ನ ನಾಳೆ ನಾವು ನಮ್ಮ V1 ವಾಹಿನಿಯಲ್ಲಿ ತೋರಿಸ್ಬಿಟ್ಟು ಸೃಜನ್ ಅವರು ಬರ್ತಡೇ ದಿವಸ ಪ್ರಕೃತಿಗೆ ಒಂದು ಗಿಡನ ಡೊನೇಟ್ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಡಿಫ್ರೆಂಟ್ ಆಗಿರ್ತಕ್ಕಂಥ ಬ್ಯೂಟಿಫುಲ್ ವಾಲಲ್ಲಿ ನಮ್ಮ ಟೆಕ್ನಿಕಲ್ ಹೆಡ್ ಚಿದಾನಂದ್ ಅವರು ಅದನ್ನು ತೋರಿಸ್ತಾರೆ. ನಾಳೆ ಎಲ್ಲರೂ ಅದನ್ನು ನೋಡ್ತಾರೆ. ಈವನ್ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಇರುತ್ತೆ, ಆಲ್ ಓವರ್ ದ ವರ್ಲ್ಡ್ ಎಲ್ಲರೂ ಅದನ್ನು ಗಮನಿಸ್ತಾರೆ. ನೀವು ಮಾಡಬೇಕಾಗಿಷ್ಟೇ, ಒಂದೇ ಒಂದು ಗಿಡವನ್ನು, ಯಾವುದೋ ಒಂದು ಗಿಡ, ಸಾಕಷ್ಟು ಗಿಡಗಳಿದೆ, ವೆರೈಟಿ ಗಿಡಗಳಿದೆ. ನೆರಳಿನ ಗಿಡಗಳು, ಕಾಡು ಬಾದಾಮಿ ಬರುತ್ತೆ, ಚೆರ್ರಿ ಗಿಡಗಳು ಬರುತ್ತೆ ಪಕ್ಷಿಗಳಿಗೆ ತಿನ್ನಲಿಕ್ಕೆ. ಯಾವ್ದು ಸುಲಭ ಆಗುತ್ತೆ, ಯಾವ್ದು ನಿಮ್ಗೆ ಹತ್ತಿರ ಆಗುತ್ತೆ ಆ ಥರದ್ದು ಒಂದು ಮನೆ ಹತ್ರನೋ ಅಥವಾ ಎಲ್ಲಾದರೂ ಒಂದು ರಸ್ತೆ ಬದಿಲೋ ಒಂದು ಗಿಡ ನೆಟ್ಬಿಟ್ಟು ನಮಗೆ ಫೋಟೋ ಕಳಿಸೋದನ್ನ ಮರಿಬೇಡಿ. ಓಕೆನಾ? ಸರಿ ಸರ್. ಇನ್ನೊಂದ್ಸಲ ಸರ್ ವಿಶ್ ಹ್ಯಾಪಿ ಬರ್ಡೇ ಸೃಜನ್. ಓಕೆ ಸೃಜನ್, ನಮ್ಮ ಕಡೆಯಿಂದ ನಿಮ್ಮ ಪ್ರೀತಿಯ ಮಮ್ಮಿ, ನೀವು ವಾಹಿನಿ ಕಡೆಯಿಂದ ಒಂದ್ಸಲ ವಿಶ್ ಮಾಡಿ ಸರ್. ಸಾರಿ, ಖಂಡಿತ ನಮ್ಮ V1 ವಾಹಿನಿಯ ಸಮಸ್ತ ವೀಕ್ಷಕರು, ತಂತ್ರಜ್ಞರು ಎಲ್ಲರ ಕಡೆಯಿಂದ ಸೃಜನ್ ಅವ್ರಿಗೆ ಮತ್ತೊಮ್ಮೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಒಳ್ಳೇದಾಗ್ಲಿ ಮಾ, ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ. ಫೋಟೋ ಏನಾದ್ರು ಕಳಿಸಿದ್ದೀರಾ? ಇಲ್ಲ ಸರ್, ಕಳಿಸ್ತೀವಿ. ಓಕೆ, ಇವತ್ತು ಹೇಗಿದ್ರು ಗಿಡ ನೆಟ್ಟಿರೋ ಫೋಟೋ ಕಳಿಸ್ತಿರಲ್ಲ, ನಾಳೆ ಅದನ್ನೇ ಪ್ರಸಾರ ಮಾಡ್ತೀವಿ. ಓಕೆನಾ? ಸರಿ ಸರ್. ಓಕೆ ಮಾ, ಒಳ್ಳೇದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ದಯವಿಟ್ಟು ಯಾರೆಲ್ಲ
ಹುಟ್ಟುಹಬ್ಬದ ಹಾರ್ದಿಕ ಶುಭ ಸಂದರ್ಭದಲ್ಲಿದ್ದರೆ ಅವರೆಲ್ಲರ ಹತ್ರ ಕೇಳ್ಕೊಳ್ತಿದ್ದೀನಿ, ನಮ್ಮ ವಾಹಿನಿ ಕರೆ ಮಾಡಿದವ್ರಿಗೆ, ಮಾಡದೇ ಇರೋರಿಗೆ, ಸೊ ಯಾರೆಲ್ಲ ಈ ಕಾರ್ಯಕ್ರಮ ನೋಡ್ತಿದ್ದೀರೋ ಅವ್ರ ಹತ್ರ ಎಲ್ಲರ ಹತ್ರ ಕೇಳ್ಕೊಳ್ತೀನಿ, ದಯಮಾಡಿ ನಿಮ್ಮ ಬರ್ಡೇಗೆ ಒಂದು ಗಿಡವನ್ನು ಈ ಪ್ರಕೃತಿಗೆ ನೀಡ್ಬಿಡಿ. ಸೊ ನಿಮ್ಮ ಜೀವನ ಸಂಪೂರ್ಣವಾಗಿ ಹಸಿರುಮಯವಾಗಿರೋದ್ರಲ್ಲಿ ಅನುಮಾನವೇ ಬೇಡ. ಸೊ ಎಲ್ಲರೂ ಅವ್ರವ್ರ ಬರ್ಡೇಗೆ, ಅವ್ರವ್ರ ಆ್ಯನಿವರ್ಸರಿಗೆ, ಅವರ ಮಕ್ಕಳ ಬರ್ಡೇಗೆ ಅಥವಾ ಅವ್ರದ್ದು ಏನೋ ಡಿಫ್ರೆಂಟಾಗಿ ಅಚೀವ್ಮೆಂಟ್ ಮಾಡಿರ್ತಾರೆ, ಆ ಅಚೀವ್ಮೆಂಟಿಗೆ ಒಂದು ಗಿಡ ನೆಡಲಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಸೊ ಕರೆ ಕಟ್ಟಾಯಿತು. ಎಸ್, ಇನ್ನಷ್ಟು ವಿಚಾರಗಳನ್ನು ವೀಕ್ಷಕರೇ, ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಮಾ. ನಮಸ್ತೆ ಸರ್. ಕರೆಂಟ್ ಇಲ್ಲ ಸರ್, ಹಂಗಾಗಿ ಭಾಳ ಸರಿ ಮಾಡಿದ್ವಿ ಸರ್ ನಾವು. ಓಕೆ ಹೇಳಿ ಮಾ, ತಿಂಡಿ ಆಯ್ತಾ? ಹ್ಞೂ ಸರ್, ಆಯ್ತು ಸರ್. ಪಲಾವು ಮೊಸರು ಬಜ್ಜಿ. ಓಕೆ, ಸೊ ಹೇಳಿ ಮಾ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್. ಓಕೆ, ಸೊ ಇವತ್ತು ವಿಶೇಷವಾಗಿ ಶನಿವಾರ ಆಗಿರೋದ್ರಿಂದ ಯಾವುದಾದ್ರು ಭಕ್ತಿಗೀತೆ ಪ್ರಸ್ತುತಪಡಿಸ್ತೀರಾ? ಎಸ್ ವೀಕ್ಷಕರೇ, ತತ್ವಪದಗಳಿಂದ ನಾವು ಕಲಿತಕ್ಕಂಥದ್ದು ಜೀವನದಲ್ಲಿ ಸಾಕಷ್ಟು ಇದೆ. ಸೊ ತತ್ವಪದಗಳನ್ನು ಅದಕ್ಕೋಸ್ಕರನೇ ಬಹುಶಃ ಸೃಷ್ಟಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾರು ಅತ್ಯಂತ ಹೆಚ್ಚು ಅಧಿಕಾರದ ಮೋಹ, ಹಣದ ಅಹಂಕಾರ, ದರ್ಪ ಇವನ್ನೆಲ್ಲ ಇಟ್ಕೊಂಡು ಏನೋ ಒಂದು ತಾವೇ ದೊಡ್ಡವರು ಅಂತ ಮೆರೀತಾ ಇರ್ತಾರೆ, ಅವರೆಲ್ಲರೂ ಕೂಡ ಈ ಒಂದು ಏನು ತತ್ವಪದಗಳಲ್ಲಿ ಸಾಕಷ್ಟು ಅರ್ಥ ಇರುತ್ತೆ. ನಾವು ಹೇಗೆ ಜೀವನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಸ್ಪಷ್ಟವಾಗಿ, ಸರಳವಾಗಿ ಅರ್ಥ ಆಗೋ ರೀತಿ ಇಲ್ಲಿ ಬರೆದಿರ್ತಾರೆ. ಸೊ ಆ ತತ್ವಪದ ಬರೆದಿರ್ತಕ್ಕಂಥವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ. ಇವತ್ತಿನ ಮೊದಲನೇ ಒಂದು ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ. ಅದರಲ್ಲೂ ಬದಲಾಗಿರ್ತಕ್ಕಂಥ ಅಕ್ಷರ ಯಾರು ಇದನ್ನು ಸರಿಯಾಗಿ ಜೋಡಿಸಿ ಹೇಳ್ತಾರೆ ಅಂತ ಹೇಳಿ ನೋಡೋಣ. ಮೊದಲನೇದು ನ, ಮ, ಜು, ನ್ಯೂ, ಅ, ಬಿ, ಅ. ಸೊ ಇದು ಒಂದು ಬಹುಶಃ ಕನ್ನಡ ಚಲನಚಿತ್ರದ ಹೆಸರು ಕೂಡ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಆಯುಷ್ಮಾನ್ ಭಾರತ ಹಣ ವರ್ಗಾವಣೆ ಮಾಡ್ತಕ್ಕಂಥ 21 ಸ್ಥಳಗಳ ಮೇಲೆ ಇಡಿ ದಾಳಿ ಮಾಡಿದೆ ಅಂತೆ. ಸೊ ಸಾಕಷ್ಟು ಭ್ರಷ್ಟಾಚಾರವನ್ನು ಬಯಲಿಗೆ ಎಳಿತಾ ಇದೆ. ಸೊ ಜಾರ್ಖಂಡ್ನ ಮಾಜಿ ಆರೋಗ್ಯ ಸಚಿವ ಬನ್ನಾ ಗುಪ್ತಾ ಅವರ ವೈಯಕ್ತಿಕ ಕಾರ್ಯದರ್ಶಿ ಓಂ ಪ್ರಕಾಶ್ ಅವರ ನಿವಾಸಗಳ ಮೇಲೆ ಕೂಡ ದಾಳಿ ಮಾಡಲಾಗಿದಂತೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ, ತಮ್ಮ ಹೆಸರು? ಟಿಫಿನು ಇಲ್ಲ ಮೇಡಮ್, ಮಾಡ್ಬೇಕು. ನಿಮ್ದಾಯ್ತಾ? ಓಕೆ, ಟಿಫಿನ್ ಆಯ್ತಾ ಮೇಡಮ್ ನಿಮ್ಮದು? ಏನು ಮಾಡಿದ್ರಿ? ಪಲಾವಾ? ಓಕೆ, ಎರಡನೇ ಕಲರು ಪಲಾವೇ, ಮೊದಲನೇದು ಪಲಾವೇ. ಫೈನ್. ನಂದು ಕೂಡ ತಿನ್ನಬೇಕು ಮಾ ಇನ್ಮೇಲೆ. ಓಕೆ, ಎಸ್ ಮಾ, ಸೂಪರ್ ಆಗಿದೆ. ನೀವು ಹೇಗಿದ್ದೀರಿ? ಓ, ಸೂಪರ್ ಆಗಿದ್ದಾರೆ. ಸೊ ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಓಕೆ ಎನಿ ಹೌ, ಬಿಲೇಟೆಡ್ ಆ್ಯನಿವರ್ಸರಿ ವಿಶಸ್. ಎಷ್ಟು ವರ್ಷ ಆಯಿತು ಮಾ ಮದುವೆ ಆಗಿ? 15 ವರ್ಷ. ಓಕೆ, ಸೊ ಹೇಗಿದೆ ದಾಂಪತ್ಯ ಜೀವನ ಅಂತ ಕೇಳ್ಬೋದಾ? ಓಕೆ, ಆಬ್ವಿಯಸ್ಲಿ ಎರಡು ಇರಲೇಬೇಕಲ್ಲ, ಅತಿ ಆದರೆ ಅಮೃತನೂ ವಿಷ ಅಂತಾರೆ. ಹೌದು. ಸೊ ಈ ಒಂದು 15 ವರ್ಷದಲ್ಲಿ ನಿಮಗೆ ನಿಮ್ಮ ಒಂದು ಹಸ್ಬೆಂಡ್ ತುಂಬ ಇಷ್ಟ ಆಗಿರ್ತಕ್ಕಂಥ ಗುಣ ಯಾವುದು? ಓಕೆ. ಓಕೆ, ಇಷ್ಟ ಆಗದಿರೋ ಗುಣ ಯಾವುದಾದ್ರೂ ಇದೆಯಾ? ಓಕೆ. ಸೊ ಅವರು ಈ ಒಂದು 15 ಇಯರ್ಸಲ್ಲಿ ನಿಮಗೋಸ್ಕರ ಕೊಟ್ಟಿರ್ತಕ್ಕಂಥ ಸರ್ಪ್ರೈಸ್ ಯಾವುದಾದ್ರೂ ತುಂಬ ಹತ್ತಿರ ಆಗಿದ್ದು, ಹಾರ್ಟಿಗೆ ಟಚ್ ಆಗಿದ್ದು, ಅದರೊಂದು ಸರ್ಪ್ರೈಸ್ ಇದ್ದರೆ ಹೇಳ್ಬೋದಾ? ಓಕೆ. ನೋ ಇಶ್ಯೂಸ್ ಇರಲಿ, ತೊಂದರೆ ಇಲ್ಲ. ಸೊ ಯಾವತ್ತಾರು ಏನಾದರೂ ಕುಕ್ ಮಾಡಿಕೊಟ್ಟಿದ್ದಾರಾ ನಿಮಗೋಸ್ಕರ? ಏನಾದರೂ ಸ್ವೀಟ್ ಡಿಶ್ ಇರ್ಬೋದು ಅಥವಾ ಖಾರ ಡಿಶ್ ಇರ್ಬೋದು?
ಚಿತ್ರಾನ್ನ ಅಷ್ಟೇ ಮಾಡಿಕೊಟ್ಟಿದ್ದಾರೆ. ಬರೋದೇ ಇಲ್ವಾ? ಹಾಂ. ಓ, ಚಿತ್ರಾನ್ನ ಅವ್ರ ಫೇವ್ರೇಟ್, ಹಾಗಾಗಿ ನಿಮಗೂ ಚಿತ್ರಾನ್ನ ಮಾಡಿಕೊಟ್ಟಿದ್ದಾರೆ ಅನ್ಸರೆ. ಓಕೆ 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 ಫೈನ್, ಮತ್ತೆ ತೊಂದರೆ ಇಲ್ಲ. ಸೊ ಒಳ್ಳೇದಾಗಲಿ, ಹಿಂಗೆ ನಗ್ನಗ್ತಾ ಖುಷಿಯಾಗಿರಿ. ಓಕೆ. ಹ್ಞೂ 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 ಓಕೆ 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 ಹಾಂ. ಖಂಡಿತ ಖಂಡಿತ, ಥ್ಯಾಂಕ್ ಯು ಸೊ ಮಚ್ ಮಾ. ಸೊ 20ನೇ ತಾರೀಕು ಅವರ ನಿಮ್ಮ ಮೈದ್ನ ಅವ್ರ ಮದುವೆ ಅಲ್ವಾ? ಅವ್ರ ಹೆಸರೇನೆಂದ್ರಿ? ರಾಜೇಂದ್ರ. ಓಕೆ, ಸೊ ರಾಜೇಂದ್ರ ಅವರಿಗೆ ನಾನು ಹಾರ್ದಿಕವಾಗಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ರಿ, 100 ಕಾಲ ನಗ್ನಗ್ತಾ ಹೀಗೆ ಸಕ್ಕುವಾಗಿ ಸಂತೋಷವಾಗಿ ಬಾಳೋ ಹಾಗೆ ಆ ಭಗವಂತ ಹಾರೈಸಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇಟ್ಸ್ ಮೈ ಪ್ಲೆಷರ್ ಮಾ, ಒಳ್ಳೇದಾಗಲಿ, ಮದುವೆ ಗ್ರ್ಯಾಂಡಾಗಿ ನಡೀಲಿ. ಓಕೆನಾ? ಒಂದು ಫೋಟೋ ಕಳಿಸ್ಬಿಡಿ ದಂಪತಿಗಳದು. ಒಂದು ದಿವಸ ಮುಂಚಿತವಾಗಿ ಕಳಿಸಿದ್ರೆ ಖಂಡಿತ ಅದನ್ನು 20ನೇ ತಾರೀಕಿಗೆ ಪ್ರಸಾರ ಮಾಡ್ತೀವಿ. ಓಕೆ, ಅದೇ ರೀತಿ ಓಕೆ ಮಾ, ಥ್ಯಾಂಕ್ ಯು. ಅದೇ ರೀತಿ 21ನೇ ತಾರೀಕು ಅರ್ಜುನ್ ಅಭಿಮನ್ಯುನಾ? ಶೋರಾ? ಅಭಿಮನ್ಯು ಅರ್ಜುನ್ ಅಲ್ವಾ? ಎಸ್, ಅರ್ಜುನ್ ಅಭಿಮನ್ಯು ಅಂದರೆ ಎಸ್, ಎರಡು ಬರುತ್ತೆ. ನಾನು ಸುಮ್ಮನೆ ತಮಾಷೆ ಮಾಡಿದೆ. ಥ್ಯಾಂಕ್ ಯು ಮಾ, ಸರಿ ಉತ್ತರವನ್ನು ಕೊಟ್ಟಿದ್ದೀರಿ. ಸೊ ಹೀಗೆ ಕರೆ ಮಾಡ್ತಾಯಿರಿ ಆ್ಯಂಡ್ ನಗ್ನಗ್ತಾ ಖುಷಿಯಾಗಿರಿ. ಸೊ ನಿಮ್ಮ ಹಸ್ಬೆಂಡಿಗೆ ನಿಮಗೆ ಮತ್ತೊಮ್ಮೆ ಏನೋ ವೆಡ್ಡಿಂಗ್ ಆ್ಯನಿವರ್ಸರಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ ಮಾ. ಥ್ಯಾಂಕ್ ಯು ಸೊ ಮಚ್ ಮಾ. ನಮಸ್ತೆ. ಎಸ್ ವೀಕ್ಷಕರೇ, ಮುಂದಿನ ಒಂದು ಅದಲು ಬದಲಾಗಿರ್ತಕ್ಕಂಥ ಅಕ್ಷರವನ್ನು ಕೇಳಿಬಿಡ್ತೀನಿ. ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನು ತಿಳಿಸೋದಿದೆ. ಮುಂದಿನ ಅದಲು ಬದಲಾಗಿರ್ತಕ್ಕಂಥ ಅಕ್ಷರ ದ, ತಿ, ಕಿ, ಹೆ, ಶ, ಜೆ, ಹ. ಇದು ಒಂದು ಚಲನಚಿತ್ರದ ಹೆಸರು ಕೂಡ ಹೌದು. ಸೊ ನೋಡೋಣ ಇದನ್ನು ಯಾರು ಬಿಡಿಸ್ತಾರೆ ಮತ್ತು ಸರಿಯಾಗಿ ಹೇಳ್ತಾರೆ ಅಂಥೇಳಿ. ಸೊ ನಾನಾಗಲೇ ಹೇಳ್ತಾ ಇದ್ದೆ, ಜಾರ್ಖಂಡ್ನ ಮಾಜಿ ಆರೋಗ್ಯ ಸಚಿವ ಬನ್ನಾ ಗುಪ್ತಾರ ವೈಯಕ್ತಿಕ ಕಾರ್ಯದರ್ಶಿಯ ಒಂದು ಮನೆ ಮೇಲೆ ದಾಳಿ ಮಾಡಲಾಗಿದೆ. ಸೊ ಸಾಕಷ್ಟು ಪ್ರಮಾಣದ ಆಯುಷ್ ಭಾರತ್ ಹಣ ವರ್ಗಾವಣೆ ಏನಿತ್ತು, ಇದರ ಕುರಿತಾಗಿ 21 ಸ್ಥಳಗಳಲ್ಲಿ ಇಡಿ ಒಂದು ದಾಳಿಯನ್ನು ಮಾಡಿದೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ನಮ್ಮ ಮಂಜುಳಾ ಮೇಡಮ್ ಅವ್ರು ಕರೆ ಮಾಡ್ತಾ ಇದ್ದಾರೆ. ನಮಸ್ತೆ ಮೇಡಮ್. ಹಲೋ, ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಹಲೋ ಮೇಡಮ್, ಸ್ವಲ್ಪ ಜೋರಾಗಿ ಮಾತಾಡಿ, ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ ಮಂಜುಳಾ ಮೇಡಮ್. ತುಂಬ ನಿಧಾನಕ್ಕೆ ಕೇಳಿಸ್ತಾ ಇದೆ, ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ? ಹಾಂ ಹೇಳಿಮ್ಮ, ತಿಂಡಿ ಆಯಿತಾ? ಓಕೆ, ಏನು ತುಂಬ ದಿವಸ ಕಾಲ್ ಮಾಡಿರಲಿಲ್ಲ, ಏನು ಬ್ಯುಸಿ ಆಗಿದ್ರಾ? ಟ್ರಿಪ್ ಏನಾರು ಹೋಗಿದ್ರಾ? ಓಕೆ ಓಕೆ, ನಿಮ್ಮ ವಾಯ್ಸ್ ತುಂಬ ನಿಧಾನಕ್ಕೆ ಬರ್ತಾ ಇದೆ. ಓಕೆ, ಹೇಳಿ, ತಿಂಡಿ ಆಯಿತಾ? ಏನು ತಿಂಡಿ ತಿಂದ್ರಿ ಮೇಡಮ್? ಸಾರಿ, ಚಿತ್ರಾನ್ನ. ಓಕೆ ಹೇಳಿಮ್ಮ, ಇವತ್ತು ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಓಕೆ, ಪ್ರಶ್ನೆ ಕೇಳಿಬಿಡ್ಲಾ? ಪ್ರಶ್ನೆ ಆಲ್ರೆಡಿ ಕೇಳಿದ್ದೀನಿ, ಉತ್ತರ ಹೇಳ್ಬೋದಾ ಅದಕ್ಕೆ? ಟಿ ವಿ ಪರದೆ ಮೇಲೆ ಬರ್ತಾ ಇದೆ, ಅದಲು ಬದಲಾಗಿರ್ತಕ್ಕಂಥ ಅಕ್ಷರ ಹೇಳ್ತಾ ಇದ್ದೀನಿ. ದ, ತಿ, ಕಿ, ಹೆ, ಶ್ರ, ಜೆ, ಹ. ಬೇಗ ಹೇಳಬೇಕು, 30 ಸೆಕೆಂಡಲ್ಲಿ ಹೇಳಬೇಕು. ಹೇಳಿಮ್ಮ, ಹೇಳಿ. ಟಿ ವಿ ಪರದೆ ಮೇಲೆ ಬರ್ತಾ ಇದೆ ನೋಡಿ, ಇನ್ನೊಮ್ಮೆ ಹೇಳ್ತೀನಿ. ದ, ತಿ, ಕಿ, ಹೆ, ಶ್ರ, ಜೆ, ಹ. ಬೇಗ ಹೇಳಬೇಕು, 30 ಸೆಕೆಂಡಲ್ಲಿ ಉತ್ತರ ಕೊಡಬೇಕು. ಗೊತ್ತಾಗ್ತಿಲ್ವಾ? ಓಕೆ, ತೊಂದರೆ ಇಲ್ಲ. ಸೊ ಹೇಳಿಮ್ಮ, ಇವತ್ತು ಯಾವುದಾದ್ರೂ ಒಂದು ಭಕ್ತಿಗೀತೆ ಹೇಳ್ತೀರಾ ಅಥವಾ ಯಾವುದಾದ್ರೂ ಒಂದು ಹೊಸ ರೆಸಿಪಿ ಹೇಳ್ತೀರಾ? ನಿಮ್ಮ ವಾಯ್ಸ್ ತುಂಬ ಲೋ ಕೇಳ್ತಾ ಇದೆ ಅಮ್ಮ, ಏನೂ ಕೇಳಿಸ್ತಾ ಇಲ್ಲ. ಒಂಚೂರು ಕಟ್ ಮಾಡಿಬಿಟ್ಟು ಮಾಡ್ಬೋದಾ? ಓಕೆ, ಕಟ್ ಮಾಡಿಬಿಟ್ಟು ಪುನಃ ಪ್ರಯತ್ನ ಮಾಡಿ.
ಕ್ಷಮೆ ಇರಲಿ, ಏಕೆಂದರೆ ಏನೂ ಕೇಳಿಸ್ತಾ ಇಲ್ಲ, ನನಗೆ ಕೇಳಿಸ್ತಾ ಇಲ್ಲ ಅಂದಮೇಲೆ ಆಬ್ವಿಯಸ್ಲಿ ಟಿ ವಿಲಿ ಅದು ಪ್ರಸಾರ ಆಗ್ತಕ್ಕಂಥದ್ದು ತುಂಬ ಕಷ್ಟ ಆಗೋಗ್ಬಿಡತ್ತೆ. ಬರೀ ನಾನು ಒಬ್ಬನೇ ಮಾತಾಡ್ಸಿದ್ದು ಕೇಳುತ್ತೆ, ಹಾಗಾಗಿ ಕರೆಯನ್ನು ಕಟ್ ಮಾಡಿದ್ದೀನಿ. ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಮ್ಮೆ ಕರೆ ಮಾಡಿದ್ರೆ ಅವ್ರ ಜೊತೆ ಮಾತಾಡೋಣ. ಸೊ ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಏಪ್ರಿಲ್ 22ನೇ ತಾರೀಕು ದಾವಣಗೆರೆಗೆ ಉಪಲೋಕಾಯುಕ್ತರು ಭೇಟಿ ನೀಡ್ತಾ ಇದ್ದಾರೆ. ಸೊ ಯಾರಾದರೂ ಕಂಪ್ಲೇಂಟ್ಸ್ಗಳಿದ್ದರೆ ನೇರವಾಗಿ ಉಪಲೋಕಾಯುಕ್ತರನ್ನ ಭೇಟಿ ಮಾಡಿಬಿಟ್ಟು ಕಂಪ್ಲೇಂಟ್ಸನ್ನು ಕೊಡ್ಬೋದು. ಯಾವುದೇ ರೀತಿ ಭ್ರಷ್ಟಾಚಾರ ಆಗಿರ್ಬೋದು, ಯಾರಾದರೂ ಲಂಚ ಕೇಳಿದರೆ ಆಗಿರ್ಬೋದು, ಯಾವುದಾದ್ರೂ ಕೆಲಸ ಮಾಡಲಿಕ್ಕೆ ಅಧಿಕಾರಿಗಳು ಏನಾದರೂ ವಸ್ತು ರೂಪದಲ್ಲಿ ಕೇಳಿದ್ರು ಕೂಡ ನೀವು ಅವ್ರಿಗೆ ಕಂಪ್ಲೇಂಟನ್ನು ಕೊಡ್ಬೋದು ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಟಿ ವಿ ವ್ಯಾಲಿ ಮ್ಯೂಟ್ ಮಾಡಿಮ್ಮ ಮೊದಲು. ಇಲ್ಲಮ್ಮ, ನನ್ನ ವಾಯ್ಸ್ ನನಗೆ ಕೇಳ್ತಾ ಇದೆ. ಅಮ್ಮ, ಇಲ್ಲಿ ನನಗೆ ಟಿ ವಿಲ್ದು ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇದೆ ಕ್ಲಿಯರಾಗಿ. ನೀವು ಮ್ಯೂಟ್ ಮಾಡಲಿಲ್ಲ ಅಂದರೆ ಕರೆ ಕಟ್ಟಾಗತ್ತೆ. ಕ್ಷಮೆ ಇರಲಿ ವೀಕ್ಷಕರೇ. ಸೊ ನನಗೇನೂ ಕೇಳ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಕಾರ್ಯಕ್ರಮದ ಮುಂಚೆನೂ 1000 ಸಲ ಹೇಳ್ತೀನಿ, ಪ್ರತಿ ದಿವಸ ಬೇಜಾರಾದರೂ ಕೂಡ ಹೇಳ್ತಾ ಇದ್ದೀನಿ, ಕರೆ ಕಟ್ ಆಗಿಬಿಡತ್ತೆ ನೀವು ಮ್ಯೂಟ್ ಮಾಡಲಿಲ್ಲ ಅಂದರೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ವಿನಯ್ ಅವರು. ನಮಸ್ತೆ ವಿನಯ್ ಸರ್. ನಮಸ್ಕಾರ ಸರ್, ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯಿತಾ? ಏನು ತಿಂಡಿ ಸರ್? ಮಸಾಲೆ ಚಿತ್ರಾನ್ನ. ಇದೇನು ಸರ್ ಡಿಫ್ರೆಂಟ್ ಆಗಿರೋ ವರ್ಡು, ಹೇಳ್ಬೋದಾ ಸ್ವಲ್ಪ ಹೇಗಿರುತ್ತೆ ಅಂತ? ಹೌದಾ? ಚಿತ್ರಾನ್ನಗಿಂತ ವಿಭಿನ್ನವಾಗಿರುತ್ತಾ? ಚಿತ್ರಾನ್ನಗಿಂತ ವಿಭಿನ್ನವಾಗಿರುತ್ತಾ? ಮೆತ್ತಗಿರುತ್ತಾ? ಟೇಸ್ಟ್ ಹೇಗಿರುತ್ತೆ ಸರ್? ಚಿತ್ರಾನ್ನ ಥರನಾ ಬೇರೆ ಥರ ಟೇಸ್ಟಾ? ಓಕೆ ಓಕೆ, ಒಳ್ಳೇದಾಗಲಿ ಸರ್. ಹೌದಾ, ಸೂಪರ್, ಒಳ್ಳೇದಾಗಲಿ ಸರ್. ಎಂಜಾಯ್ ಮಾಡಿ. ಒಂದು ಪ್ರಶ್ನೆ ಕೇಳಿದ್ದೆ, ಅದರಲ್ಲೂ ಬದಲಾಗಿರ್ತಕ್ಕಂಥ ಅಕ್ಷರ ಉತ್ತರ ಹೇಳ್ಬೋದಾ? ಹಾಂ, ಹೆಜ್ಜೆ ಹಾಕಿದ ಶ್ರುತಿನಾ ಸರ್? ನಮ್ಮ ಪ್ರಕಾರ ಅದು ಶ್ರುತಿ ಹಾಕಿದ ಹೆಜ್ಜೆ. ಅಲ್ವಾ? ಹೌದು ಸರ್, ಅದೊಂದು ಫಿಲಮ್ ಕೂಡ ಇದೆ ಅಲ್ವಾ? ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಯಾರಿಗಾದ್ರೂ ವಿಶ್ ಮಾಡಬೇಕಾ ಮತ್ತೆ? ಇನ್ನೊಂದು ಪ್ರಶ್ನೆ ಇಲ್ಲ, ಬರಬೇಕು, ಆಮೇಲೆ ಕೇಳ್ತೀನಿ ಸರ್. ಥ್ಯಾಂಕ್ ಯು. ಅವತ್ತು ತೋರಿಸಿದ್ನಲ್ಲ ಸರ್, ಇಂಡಿಯನ್ ಜರ್ಸಿಲಿದ್ರಿ ಅಲ್ವಾ ನೀವು? ಹಾಂ, ಅವತ್ತೇ ತೋರಿಸಿದ್ವಲ್ಲ. ಓಕೆ ಓಕೆ, ಅವತ್ತೇ ತೋರಿಸಿದ್ವಿ. ಇಂಡಿಯನ್ ಜರ್ಸಿ ಹಾಕ್ಕೊಂಡಿದ್ರಿ, ಮನೆಯಲ್ಲಿ ಸೆಲ್ಫಿ ಫೋಟೋ ತೊಗೊಂಡು ಕಳಿಸಿದ್ರಲ್ಲ. ಎಸ್ ಎಸ್ ಎಸ್, ಹಾಕಿದ್ದೀನಿ ಸರ್, ಅವತ್ತೇ ಹಾಕಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಓಕೆ ಸರ್, ನಮಸ್ತೆ. ಎಸ್ ವೀಕ್ಷಕರೇ, ಶ್ರುತಿ ಹಾಕಿದ್ದ ಹೆಜ್ಜೆ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಮುಂದಿನ ಒಂದು ಪ್ರಶ್ನೆ ಬರೋದಕ್ಕಿಂತ ಮುಂಚೆ ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡಿಬಿಡ್ತೀನಿ. ನಾನಾಗಲೇ ಹೇಳ್ತಾ ಇದ್ದೆ, ಇದೇ ಏಪ್ರಿಲ್ 22ನೇ ತಾರೀಕು ಉಪಲೋಕಾಯುಕ್ತರು ಭೇಟಿ ಕೊಡ್ತಾ ಇದ್ದಾರೆ ದಾವಣಗೆರೆ ನಗರಕ್ಕೆ. ಸೊ ನೀವೆಲ್ಲರೂ ಕೂಡ ನಿಮ್ಮ ಒಂದು ದೂರುಗಳೇನು ಇದ್ದರೂ ಕೂಡ ಕಂಪ್ಲೇಂಟ್ಸನ್ನು ಅಲ್ಲಿ ಹೋಗಿ ಕೊಡ್ಬೋದು. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ನಿಮ್ಮದು ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಆಗಿಲ್ಲ, ಕರೆ ಕಟ್ಟಾಗ್ಬಿಡತ್ತೆ. ಹಾಂ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಓಕೆ, ಹೇಳಿಮ್ಮ. ಉತ್ತರ ಆಲ್ರೆಡಿ ಬೇರೆಯವ್ರೊಬ್ಬರು ಹೇಳಿದರು. ಓಕೆ, ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಕರೆ ಮಾಡುವಾಗ ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ ಕರೆ ಮಾಡಿಮ್ಮ, ಬೇಜಾರು ಮಾಡ್ಕೋಬೇಡಿ. ಇಲ್ಲ ಇಲ್ಲ. ಓಕೆ, ಹೇಳಿಮ್ಮ, ಉತ್ತರ ಗೊತ್ತಿದ್ರೆ. ಅದೇ ಶ್ರುತಿ ಹಾಕಿದ ಹೆಜ್ಜೆ. ಶ್ರುತಿ ಹಾಕಿದ ಹೆಜ್ಜೆ, ಅದನ್ನ ಆಲ್ರೆಡಿ ಹೇಳಿದ್ರು, ತೊಂದರೆ ಇಲ್ಲ. ಸೊ ಇನ್ನೊಂದು ಪ್ರಶ್ನೆ ನಾನು ಕೇಳ್ಬಿಡ್ತೀನಿ. ದಬೀರ ನಾಸು ಬೇಗ ಹೇಳಬೇಕು, 30 ಸೆಕೆಂಡಲ್ಲಿ. ನಿಮ್ಮದು ಟಿ ವಿ ವ್ಯಾಲ್ಯೂ ಮತ್ತೆ ಅನ್ಮ್ಯೂಟ್ ಆಗಿದೆ, ತುಂಬ ಡಿಸ್ಟರ್ಬೆನ್ಸ್ ಆಗಿದೆ, ಕರೆ ಕಟ್ಟಾಗ್ಬಿಡತ್ತೆ. ಓಕೆ, ನಾನೇ ಆಮೇಲೆ ಹೇಳ್ತೀನಿ. ಧನ್ಯವಾದಗಳಮ್ಮ. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಅಂತ ಹೇಳಿ ನನಗೆ ನಿಜಕ್ಕೂ ಬೇಜಾರಾಗ್ತದೆ. ಸರಿ, ನಾವು ಕರೆ ಕಟ್ ಮಾಡೋದಕ್ಕೆ ಸಾರಿ ಕೇಳ್ತಾ ಇದ್ದೀನಿ.
ಸೊ ಪ್ರಶ್ನೆ ಕೇಳಿದ್ದೆ ದಬೀರ ನಾಸು ಯಾರಿದಕ್ಕೆ ಸರಿಯಾಗಿ ಉತ್ತರನ ಕೊಡ್ತಾರೆ ಅಂತ ಹೇಳಿ ನೋಡ್ತಾ ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ತಿಳಿಸ್ತಾ ಹೋಗ್ತೀನಿ. ಉಪಲೋಕಾಯುಕ್ತರಾಗಿರ್ತಕ್ಕಂಥ MS ಕೌಲಾಪುರಿ ಅವರು ದಾವಣಗೆರೆಗೆ ಭೇಟಿ ನೀಡ್ತಾ ಇದ್ದಾರೆ 22ನೇ ತಾರೀಕು. ಯಾವುದೇ ರೀತಿಯ ನಿಮ್ಮ ಒಂದು ಸಾರ್ವಜನಿಕ ಅಹವಾಲುಗಳಿದ್ದರೆ ನೀವು ಇಲ್ಲಿ ಸಲ್ಲಿಸ್ಬೋದು. ನಿಮಗೆ ಯಾರಿಂದಾದ್ರು ಹರಾಸ್ಮೆಂಟ್ ಆಗ್ತಾ ಇದ್ದರೆ, ನಿಮಗೆ ಯಾರಾದರೂ ಸರ್ಕಾರಿ ಕೆಲಸಗಳನ್ನ ಮಾಡಲಿಕ್ಕೆ ಲಂಚವನ್ನು ಕೇಳ್ತಾ ಇದ್ದರೆ, ಲಂಚದಲ್ಲಿ ಬೇಡಿಕೆ ಇಟ್ಟಿದ್ದರೆ, ಅಥವಾ ಅಧಿಕಾರಿ ವರ್ಗಗಳಿಂದ ನಿಮಗೆ ಕಿರುಕುಳ ಬರ್ತಾ ಇದ್ದರೆ, ಯಾವುದೇ ರೀತಿಯ ಒಂದು ಇದ್ದರೂ ಕೂಡ ನೀವು ಇದಕ್ಕೆ ಅಹವಾಲನ್ನು ಕೊಡ್ಬೋದು ಅಂತ, ದೂರನ್ನು ಕೊಡ್ಬೋದು ಅಂತ ಕೇಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಕರೆ ಕಟ್ಟಾಗಿದೆ. ನಮ್ಮ ಕರ್ನಾಟಕದ ಅಣ್ಣಾಮಲೈ ಯಾರಿಗೆ ಗೊತ್ತಿಲ್ಲ ಹೇಳಿ. ಸೊ ಒಂದು ಕಾಲದಲ್ಲಿ ಒಳ್ಳೆ ಹೆಸರನ್ನು ಮಾಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಯಾಗಿದ್ದವರು. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಮೇಡಮ್ ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿ ದಯವಿಟ್ಟು. ಓಕೆ, ಹೇಳಿ ಮೇಡಮ್, ತಮ್ಮ ಹೆಸರು? ಹಲೋ ಹಲೋ, ತಮ್ಮ ಹೆಸರು ಗೊತ್ತಾಗಲಿಲ್ಲ. ಭಾವನಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದಾವಣಗೆರೆಯಿಂದ. ಓಕೆ, ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇದು ಸಾಂಗ್ ರಿಕ್ವೆಸ್ಟ್ ಕಾರ್ಯಕ್ರಮ ಅಲ್ಲ ಮೇಡಮ್, ಬೇಜಾರು ಮಾಡ್ಕೋಬೇಡಿ. ನೋಡೋಣ, ಕಾರ್ಯಕ್ರಮದ ಕೊನೆಯಲ್ಲಿ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಹಾಕ್ತೀವಿ ಅಂತ ಶೋರ್ ಹೇಳೋಕ್ಕಾಗಲ್ಲ, ಬಟ್ ಟೈಮ್ ಸಿಕ್ಕರೆ, ಟೈಮ್ ಪರ್ಮಿಟ್ ಮಾಡಿದ್ರೆ ಖಂಡಿತ ಪ್ರಯತ್ನವನ್ನು ಮಾಡ್ತೀವಿ. ಓಕೆ ಓಕೆ, ಒಂದು ಪ್ರಶ್ನೆ ಕೇಳಿದರೆ ಉತ್ತರ ಹೇಳ್ಬೋದಾ? ಓಕೆ, ಕರೆ ಕಟ್ಟಾಗಿದೆ. ಎಸ್, ಕ್ಷಮೆ ಇರಲಿ. ಸೊ ಇದು ಸಾಂಗ್ ರಿಕ್ವೆಸ್ಟ್ ಕಾರ್ಯಕ್ರಮ ಅಲ್ಲದೆ ಇರೋದ್ರಿಂದ ನಾವು ಯಾರ ಸಾಂಗ್ ರಿಕ್ವೆಸ್ಟನ್ನು ಕೂಡ ಫುಲ್ಫಿಲ್ ಮಾಡಲಿಕ್ಕೆ ಆಗಲ್ಲ. ಸಮ್ ಟೈಮ್ ಖಂಡಿತವಾಗ್ಲೂ ಕೂಡ ಪಾಸಿಬಿಲಿಟೀಸ್ ಇದ್ದರೆ ಸಾಂಗನ್ನು ಡೆಡಿಕೇಟ್ ನಾವೇ ಮಾಡಿಬಿಡ್ತೀವಿ. ಓಕೆ, ಇನ್ನೊಂದು ಕರೆ ಬರೋದಕ್ಕಿಂತ ಮುಂಚೆ ಇನ್ನೊಮ್ಮೆ ಹೇಳಿಬಿಡ್ತೀನಿ, ಅದರಲ್ಲಿ ಬದಲಾಗಿರ್ತಕ್ಕಂಥ ಅಕ್ಷರ ದ ಬೀರ ನಾಸು. ಯಾರು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಾರೆ ಅಂತ ನೋಡ್ತಾ ಇನ್ನಷ್ಟು ಕ್ವಿಕ್ಕಾಗಿರ್ತಕ್ಕಂಥ ಅಪ್ಡೇಟ್ ಕೊಟ್ಬಿಡ್ತೀನಿ. ಸೊ ಕರ್ನಾಟಕದ ಒಂದು ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಅಣ್ಣಾಮಲೈ ಅವರು ತಮಿಳುನಾಡು BJP ರಾಜ್ಯಾಧ್ಯಕ್ಷರಾಗಿದ್ದರು. ಅದು ಯಾಕೋ ಗೊತ್ತಿಲ್ಲ, ಅಚಾನಕ್ಕಾಗಿ ರಾಜ್ಯಾಧ್ಯಕ್ಷ ಒಂದು ಸ್ಪರ್ಧೆಯಿಂದ ಕೆಳಗಿಳಿದಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ಯಾರನ್ನೇ ಆಯ್ಕೆ ಮಾಡಿದ್ರು ಸಂತೋಷ, ಪಕ್ಷಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಶುಭ ಹಾರೈಸಿದ್ದಾರೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ನೀಲಮ್ ಅವ್ರು ಕರೆ ಮಾಡಿದ್ರೆ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ನೀಲಮ್ ಅವರ. ತಿಂಡಿ ಆಯಿತಾ? ನಂದು ನಿಮ್ಮ ಮನೆಗೆ ಬರ್ಬೇಕು ಇವಾಗ. ಏನು ಮಾಡಿದ್ದೀರಿ? ರೊಟ್ಟಿ ಜವಳಿಕೆ ಪಲ್ಯನಾ? ಓಕೆ ಓಕೆ, ಒಳ್ಳೇದಾಗಲಿ. ಸೊ ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸಿಂಗಾಪುರದಲ್ಲಿದ್ದಾರಾ? ಆಯಿತು ಆಯಿತು. ಓಕೆ, ನಮ್ಮ ಕಡೆಯಿಂದನೂ ಕೂಡ ಭಾಗ್ಯ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಸೊ ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ 16ನೇ ವರ್ಷದ. ಓಕೆ, ಒಳ್ಳೇದಾಗಲಿ. ಹೇಳಿ ಮ್ಯಾಮ್, ಮತ್ತೆ ಯಾರಿಗಾದ್ರು? ಹ್ಞೂ 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 ಹುಡುಗನಿಗೆ ಹಾರ್ಟ್ ಅಟ್ಯಾಕ್ ಆಯಿತಾ? ಅಯ್ಯೋಯ್ಯೋ, ಹಾಂ. ಅಯ್ಯೋ ಅಯ್ಯೋ, ಹಾಂ. ಕಾರ್ ಒಳಗೇನಾ? ಅಯ್ಯೋ ಅಯ್ಯೋ ಅಯ್ಯೋ, ಓಕೆ ಓಕೆ. ಹ್ಞೂ 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 ಓಕೆ.
ಎರಡನೇ ನಗರ ಇವಾಗ ಈಗ ಮಾಡಲ್ಲ ಈಗ ಮತ್ತೆಲ್ಲ ಪತ್ರಿಕೆ ಬೇಜಾರ ಹೌದು ಹೌದು ಓಕೆ ಹಂಗಾಗಿ ಭಾಳ ಅಂದ್ರೆ ಅದು ಎಷ್ಟು ಜನ ಸೇರಿಸ್ ಬಿಡ್ರಿ ಅಷ್ಟು ಜನ ಸೇರಿಸ್ತಾರೆ ಏನು ಪತ್ರಿಕೆ ಕೊಟ್ರೆ ಎಲ್ಲರೂ ಬಂದಾರ ಓಕೆ ಹೆಚ್ಚು ಮೀರಿ ಬಂದಾರ ನೋಡ್ರಿ ಓಕೆ ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ಕೇಳ್ಕೊಳ್ತೀನಿ ಮಾ ಓಕೆ ಮಾ ಒಳ್ಳೇದಾಗಲಿ. ಭಾಳ ಬೇಜಾರ ಹೇಳ್ಬಾರ್ದು ಅವ್ರ ಅಪ್ಪ ಅವ್ರ ಮನೆ ಹಿಡಿಯಕ್ಕಾಗಲ್ಲ ಅಷ್ಟುಗಳು ಆ ಹುಡುಗಿ ನೋಡ್ರಿ ಅಪ್ಪ ಅಮ್ಮನ ಇಲ್ಲಿ ಅಲ್ಲಿ ಚೆನ್ನಾಗಿ ನೋಡ್ಕೊಂತ ಅವರೆಲ್ಲ ಮಾಡ್ತಿದ್ರು ಆ ಹುಡುಗಿ ಇಲ್ಲ ದಾವಣಗೆರೆ ಅವಳು ಪಾಪ ಹುಡುಗಿದು ಹೌದು ಅವ್ರಿಗೆ ಕರ್ಕೊಂಡು ಹೊರಟು ಹುಡುಗಿಯರದು ಭಾಳ ಕಷ್ಟ ಹೌದಮ್ಮ ಹೌದು ಜೊತೆಗೆ ಹೋಗಿದ್ರೆ ಕಾರೊಳಗೆ ಹೋಗ್ಬಿಟ್ರೆ ಒಬ್ಬಳೆ ನೆನ್ಸ್ಕೊಂಡ್ರೆ ಬ್ಯಾಡ ಮತ್ತೆ ಹೋಗಿದ್ದೀವಿ ನಾವು ನಮ್ಮ ಮನೆಯಲ್ಲ ಓಕೆ ಓಕೆ ಮತ್ತೆ ಅಲ್ಲಿ ಊರಿಗೆಲ್ಲ ಕರ್ಕೊಂಡು ಹೋಗಿ ಎಲ್ಲ ಇದು ಮಾಡಿ ಒಂದೆರಡು ಸಲ ದಿವಸ ಬನ್ನಿ ಮತ್ತೆ ಹೋಗ್ಬೇಕು ಆಗಲಿಮ್ಮ ಆಗಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿಮ್ಮ. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಕರೆ ಮಾಡ್ತಾ ಇರಿಮ್ಮ. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಬಹುಶಃ ಸಾವು ಅಂತಕ್ಕಂಥದ್ದು ಯಾರಿಗೆ ಯಾವಾಗ ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಬಿಸಿಲುಗಾಲದಲ್ಲಿ ಈ ಒಂದು ಸಮಸ್ಯೆ ತುಂಬ ಜನರಿಗೆ ಕಾಣಿಸುತ್ತೆ. ಸೊ ನಾನಾಗಲೇ ತುಂಬ ಸಲ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಸೊ ನೀವು ಬಿಸಿಲಲ್ಲಿ ತುಂಬ ಓಡಾಡ್ತಾ ಇರ್ತೀರಿ ಅಂದರೆ ದಯವಿಟ್ಟು ಗಂಟೆಗೊಮ್ಮೆ ಕುಳಿತುಕೊಂಡು ನೀರನ್ನು ಕುಡಿತಾ ಇರಿ. ಏಕೆಂದರೆ ನೀರು ಕುಡಿತಕ್ಕಂಥದ್ದು ನಿಮ್ಮ ಬಾಡಿಯನ್ನು ಒಂದು ಡಿಹೈಡ್ರೇಟ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಸೊ ಸಡನ್ನಾಗಿ ಕಾರ್ಡಿಯಕ್ ಅರೆಸ್ಟ್, ಹಾರ್ಟ್ ಅಟ್ಯಾಕ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಸೊ ಇನ್ನೊಂದು ಕರೆ ಬರ್ತಾಯಿದೆ, ಸಿದ್ಲಿಂಗ್ ಸ್ವಾಮಿ ಅವರು ಮಾಡಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಅದಾದ ನಂತರ ಇನ್ನಷ್ಟು ವಿಚಾರವನ್ನು ತಿಳಿಸ್ತೀನಿ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ, ಹೇಗಿದ್ದೀರಿ ಸರ್? ತಿಂಡಿ ಆಯಿತಾ ಸರ್? ಶಾವಿಗೆ ಬಾತಾ? ಓಕೆ ಓಕೆ ಸೂಪರ್, ಆಗಲಿ ಸರ್, ಥ್ಯಾಂಕ್ ಯು ಸರ್. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕು? ಸಾರಿ, ಮಗಳು ಮಾಡಿದ್ರಾ? ಓ ಸೂಪರ್ ಸರ್. ಅದಕ್ಕೆ ಕೇಳಿಸ್ಕೊಳ್ತಾ ಇದ್ರೆ ಬೇಜಾರಾಗ್ಬಿಡ್ತಾರೆ. ಡೈಲಿ ನಾನು ಮಾಡಿಕೊಡ್ತಿದ್ದೆ, ಯಾವತ್ತೂ ನಾನು ಮಾಡಿದ್ದು ಅಂತ ಹೇಳಿಲ್ಲ. ಈಗ ಮಗಳು ಮಾಡಿದ್ದಕ್ಕೆ 4 ದಿವಸ ಮಗಳು ಮಾಡಿದ್ರು ಅಂತ ಪದೇ ಪದೇ ಹೇಳ್ತಾರೆ ಅಂತ ಅಲ್ವಾ? ಖಂಡಿತ ಖಂಡಿತ. ಅದೇನಾಗತ್ತೆ ಅಂದರೆ ಅಪ್ಪನಿಗೆ ಮಗಳೇ ರಾಜ್ಕುಮಾರಿ. ಅದರಲ್ಲಿ ಮಗಳು ಏನು ಮಾಡಿದ್ರು ಚಂದನೇ. ಅದರಲ್ಲೂ ಪ್ರೀತಿಯಿಂದ ಅಡುಗೆ ಮಾಡಿಕೊಟ್ಬಿಟ್ರಂತೂ ಸ್ವರ್ಗ ಅಲ್ವಾ? ಸೊ ಖುಷಿಯಿಂದ ಹೇಳ್ತೀವಿ. ಆದರೆ ತಾಯಿ ಅಂದ್ರಿಗೆ ಅನಿಸುತ್ತೆ, ನಾನು ಇಷ್ಟು ವರ್ಷ ಮಾಡಿದ ಕಣ್ಣಿಗೆ ಕಾಣಿಸ್ಲಿಲ್ಲಲ್ಲ ಇವರಿಗೆ ಅಂತ ಅಲ್ವಾ? ಎಸ್ ಎಸ್, ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಸೊ ಶಾವಿಗೆ ಬಾತನ್ನು ಎಂಜಾಯ್ ಮಾಡಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ ಸರ್? ಖಂಡಿತ. ಓ ಸೂಪರ್. ಖಂಡಿತ ಸರ್, ಖಂಡಿತ ಕಳಿಸಿ. ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ, ಎಲ್ಲ ಬರ್ಡೇನೂ ಒಂದೊಂದು ಗಿಡಗಳ ಜೊತೆ ಸೆಲೆಬ್ರೇಟ್ ಮಾಡಿ ಸರ್, ಪ್ಲೀಸ್. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಸೊ ಆ ಫೋಟೋಗಳನ್ನ ಕಳಿಸ್ಬಿಟ್ರು ಅಂತೂ ಅದನ್ನು ಡಿಫ್ರೆಂಟಾಗಿ ಫ್ರೇಮ್ ಮಾಡಿ ನಮ್ಮ V1 ವಾಹಿನಿಯಲ್ಲಿ ತೋರಿಸ್ತೀವಿ ಸರ್. ಪ್ರಕೃತಿಗೆ ಕೊಡುಗೆ ನೀಡಿದ ಸೋ ಅಂಡ್ ಸೋ ಅಂತ ಅವ್ರ ಹೆಸರನ್ನ ನಾವೇ ಡಿಫ್ರೆಂಟಾಗಿ ಪಬ್ಲಿಷ್ ಮಾಡಿಬಿಡ್ತೀವಿ. ಪ್ಲೀಸ್ ಸರ್, ಪ್ಲೀಸ್. ಅದೊಂದು ಸ್ಮಾಲ್ ರಿಕ್ವೆಸ್ಟ್, ಏನು ಅನ್ಕೋಬೇಡಿ. ಸೊ ಯಾಕೆಂದರೆ ವಾತಾವರಣ ಹೇಗಿದೆ ಅಂತ ನಿಮಗೆ ಗೊತ್ತಿದೆ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಒಂದು ಪ್ರಶ್ನೆ ಕೇಳಿದರೆ ಉತ್ತರ ಹೇಳ್ಬೋದಾ? ಸೊ ಆಲ್ರೆಡಿ ನೀವು ಪ್ರಶ್ನೆ ಗೊತ್ತಿದೆ, ಕಷ್ಟವಾಗಿದ್ದು ಕೇಳಲ್ಲ. ಓಕೆ. ಸೊ ಕನ್ನಡ ಚಲನಚಿತ್ರಗಳ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಲ್ ರಮ್ಯಾ ಅವ್ರ ಬಗ್ಗೆ ಒಂದು ಪ್ರಶ್ನೆ ಇದೆ. ರಮ್ಯಾ ಅಭಿನಯದ 2ನೇ ಚಲನಚಿತ್ರ ಯಾವುದು? ಹಾಂ, ಹೀರೋಯಿನ್ ಆಗಿ. ಮೊದಲನೇದು ಅಭಿ, 2ನೇದು ಎಕ್ಸ್ಕ್ಯೂಸ್ ಮೀ, 3ನೇದು ಆಕಾಶ್. ಈ 3ರಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥ ಉತ್ತರ? ಆಕಾಶ? ಓಕೆ 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 ನೋಡಿ ಸರ್, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ರಮ್ಯಾ ಅಭಿನಯದ 2ನೇ ಸಿನಿಮಾ ಎಕ್ಸ್ಕ್ಯೂಸ್ ಮೀನಾ? ಹೌದು ಹೌದು, ಎಸ್ ಸರ್, ರೈಟ್. ಎಕ್ಸ್ಕ್ಯೂಸ್ ಮೀ ಸರಿಯಾಗಿರ್ತಕ್ಕಂಥ ಉತ್ತರ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೆಯದಾಗಲಿ, ನಮಸ್ಕಾರ. ಹೌದು 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 ಹೌದು, ನಿಜ ನಿಜ. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೆಯದಾಗಲಿ, ನಮಸ್ಕಾರ. ಥ್ಯಾಂಕ್ ಯು, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮುಂದಿನ ಪ್ರಶ್ನೆ ಹೇಳೋದಕ್ಕಿಂತ ಮುಂಚೆ ನಾನು ಆಗಲೇ ಎಲ್ರಿಗೂ ಹೇಳ್ತಾ ಇದ್ದೆ, ತುಂಬ ದಿವಸಗಳಿಂದ ಹೇಳ್ತಾ ಇದ್ದೀನಿ,
ದಯವಿಟ್ಟು ಈ ಬಿಸಿಲಲ್ಲಿ ಹೊರಗಡೆ ನೀವು ಇರ್ತೀರಿ ಅಂದರೆ ಸಡನ್ನಾಗಿ ಈ ಐಸ್ ವಾಟ್ರನ್ನ ಕುಡಿಯೋದಾಗಲಿ, ಐಸ್ ಕ್ರೀಮ್ ತಿನ್ನೋದಾಗಲಿ, ಈ ಕೋಲ್ಡ್ ಲಸ್ಸಿಗಳನ್ನು ಕುಡಿಯೋದಾಗಲಿ, ಅಥವಾ ಹೊರಗಡೆ ಸಿಗ್ತಕ್ಕಂಥ ಜ್ಯೂಸ್, ಫ್ರಿಜ್ಡ್ ಜ್ಯೂಸ್ ಆಗಿರ್ಬೋದು, ಅಥವಾ ಆವಾಗಲೇ ಐಸ್ ಹಾಕಿ ರೆಡಿ ಮಾಡಿಕೊಟ್ರಂಥ ಜ್ಯೂಸ್ಗಳನ್ನ ತಕ್ಷಣಕ್ಕೆ ಯಾವುದೇ ಕಾರಣಕ್ಕೂ ಕುಡಿಬೇಡಿ. ಏಕೆಂದರೆ ಬಾಡಿ ಈಗಾಗಲೇ ಸಾಕಷ್ಟು ಡಿಹೈಡ್ರೇಟ್ ಆಗಿರುತ್ತೆ, ತುಂಬ ಓವರ್ ಸ್ವೆಟ್ಟಿಂಗ್ ಆಗಿ ಸಿಕ್ಕಾಪಟ್ಟೆ ಹೀಟ್ ಆಗಿರುತ್ತೆ. ಸೊ ಸಿಕ್ಕಾಪಟ್ಟೆ ಕಾದಿರ್ತಕ್ಕಂಥ ಕಬ್ಬಣಕ್ಕೆ ನೀವು ಸಡನ್ನಾಗಿ ನೀರು ಹಾಕಿಬಿಟ್ರೆ ಹೇಗೆ ಅದು ವ್ಯತಿರಿಕ್ತವಾಗಿ ರಿಯಾಕ್ಟ್ ಮಾಡಿಬಿಟ್ಟು ಬ್ರಸ್ಟ್ ಆಗುತ್ತೆ. ಹಾಗೆ ನಮ್ಮ ಹಾರ್ಟು, ನಮ್ಮ ಬ್ರೈನು ಅಷ್ಟೇ ಒತ್ತಡದಲ್ಲಿರ್ತವೆ ಈ ಬಿಸಿಲಿಗೆ, ಈ ಬಿಸಿಲಿನ ಶಾಖಕ್ಕೆ. ನೀವು ಹೊರಗಡೆ ಹೋಗೇ ಇರಬೇಕು ಅಂತಿಲ್ಲ. ಸೊ ಮನೆಯಲ್ಲೇ ಕೂತ್ಕೊಂಡ್ರೂ ಕೂಡ ಅಷ್ಟೇ ಒಂದು ಟೆಂಪ್ರೇಚರ್ ಅದಕ್ಕೆ ಏಟ್ ಕೊಡ್ತಾ ಇರುತ್ತೆ ಮೇಲಿಂದ ಮೇಲೆ. ಅಷ್ಟು ಸ್ಟ್ರಾಂಗ್ ಆಗಿ, ಅಷ್ಟೊಂದು ಹೀಟ್ ಆಗಿರ್ತಕ್ಕಂಥ ಬಾಡಿಗೆ ಸಡನ್ನಾಗಿ ಆ ಐಸ್ ವಾಟ್ರ್ ಹಾಕಿದಾಗ ಅದನ್ನು ತಡ್ಕೊಳ್ತಕ್ಕಂಥ ಕೆಪಾಸಿಟಿ ಅದಕ್ಕಿರೋದಿಲ್ಲ. ಹಾರ್ಟ್ಗಾದರೂ ಅಟ್ಯಾಕ್ ಆಗ್ಬೋದು, ಅಥವಾ ಬ್ರೈನ್ ಬ್ಲೀಡ್ ಆಗ್ಬೋದು, ಬ್ರೈನ್ ಸ್ಟ್ರೋಕ್ ಆಗ್ಬೋದು, ಏನು ಬೇಕಾದರೂ ಆಗೋ ಚಾನ್ಸಸ್ ಇರುತ್ತೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾವುದನ್ನೇ ಕುಡಿಯೋವಾಗಲಿ ಅದು ನಾರ್ಮಲ್ ಟೆಂಪ್ರೇಚರ್ಗೆ, ಅಲ್ಲಿರ್ತಕ್ಕಂಥ ವಾತಾವರಣದ ಒಂದು ಟೆಂಪ್ರೇಚರ್ಗೆ ಅಡ್ಜಸ್ಟ್ ಆದಮೇಲೆ ಕುಡಿಯೋ ಅಭ್ಯಾಸ ಇಟ್ಕೊಳ್ಳಿ. ಯಾರಿಗೊತ್ತು, ಮೊನ್ನೆ ಫೋಟೋಶೂಟ್ ಹೋದಾಗ ಹಾಗಾಯಿತು ಅಂತ ಹೇಳಿದ್ರು. ಸೊ ಅಲ್ಲೇನಾಗತ್ತೆ ಅಂದರೆ, ಈ ಹೊರಗಡೆ ಇರ್ತೀವಿ ಅಂದಾಗ ಒಂದು ಬಾಯಾರಿಕೆ ಆಗಿರುತ್ತೆ, ಫ್ರಿಜ್ ವಾಟ್ರು ಅಥವಾ ಕೋಲ್ಡ್ ವಾಟ್ರನ್ನ ತೊಗೊಂಡು ಸಡನ್ನಾಗಿ ಕುಡಿದಾಗಲೂ ಕೂಡ ಆ ಹಾರ್ಟ್ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಬೀರಿ ಹೃದಯ ಸ್ತಂಭನ ಆಗ್ಬೋದು, ಇನ್ನು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ, ಹಾರ್ಟ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಏನು ಬೇಕಾದರೂ ಆಗೋ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಯಾವುದೇ ಪಾನೀಯನ್ನು ಕುಡಿಯುವಾಗ ಟೈಮ್ ತೊಗೊಳ್ಳಿ. ಅದರಲ್ಲೂ ಕೂಡ ಓವರ್ ಎಕ್ಸೆಸಿವ್ ಸ್ವೀಟ್ ಇರತಕ್ಕಂಥದ್ದನ್ನು ಕುಡಿಬೇಡಿ. ಇದೇನು ಆಪೆ ಜ್ಯೂಸ್ ಅಂತ ಹೇಳ್ತಾರೆ, ಮಾಝಾ ಅಂತ ಹೇಳ್ತಾರೆ, ಕೋಕೋ ಕೋಲಾ, ಪೆಪ್ಸಿ, ಅದರಲ್ಲೆಲ್ಲ ಸಿಕ್ಕಾಪಟ್ಟೆ ಏನಿರುತ್ತೆ ಈ ಒಂದು ಆ್ಯಡೆಡ್ ಪ್ರಿಸರ್ವೇಟಿವ್ಸನ್ನು ಆ್ಯಡ್ ಮಾಡಿರ್ತಾರೆ. ಅದರಿಂದ ನಿಮ್ಮ ಹಾರ್ಟಿಗೆ ತುಂಬ ಏಟ್ ಬೀಳುತ್ತೆ. ಮಕ್ಕಳಿಗಂತೂ ಈ ಸಾಫ್ಟ್ ಡ್ರಿಂಕ್ಸ್ಗಳನ್ನ ಕೊಡಲೇಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಎಲ್ಲರೂ ಕೂಡ ಈ ಕೋಲ್ಡ್ ಐಟಮ್ಸ್ಗಳನ್ನ ದಯವಿಟ್ಟು ಅವಾಯ್ಡ್ ಮಾಡಿ ಈ ಸಮ್ಮರಲ್ಲಿ. ನಿಮ್ಗೆ ಅನ್ನಿಸ್ಬೋದು, ಇದೇನು ಸರ್ ಈ ಬೇಸಿಗೆಗಾಲದಲ್ಲಿ ಕೋಲ್ಡ್ ಐಟಮ್ ತಿಂದು ಇನ್ನೇನು ಚಳಿಗಾಲದಲ್ಲಿ ತಿನ್ನೋಕ್ಕಾಗತ್ತಾ ಅಂತೇಳಿ. ಬಟ್ ಈ ಬೇಸಿಗೆಗಾಲದಲ್ಲಿ ತಿನ್ನೋದು ನಿಮ್ಮ ಹಾರ್ಟಿಗೆ 100ರಷ್ಟು ವ್ಯತಿರಿಕ್ತವಾಗಿ ಅದು ಪರಿಣಾಮವನ್ನು ಬೀಳುತ್ತೆ. ಇದು ನಾನು ಹೇಳ್ತಾ ಇಲ್ಲ, ವಿಜ್ಞಾನ ಹೇಳ್ತಾ ಇದೆ, ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಕೋಲ್ಡ್ ಐಟಮ್ಸನ್ನು ಅವಾಯ್ಡ್ ಮಾಡಿ. ಎಸ್, ಇನ್ನೊಂದು ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ, ಅದಾದ ಇನ್ನಷ್ಟು ವಿಚಾರಗಳನ್ನ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಇವುಗಳಲ್ಲಿ ಯಾವುದನ್ನು ಸ್ಯಾಂಡಲ್ವುಡ್ ಸಿನಿಮಾ ಎಂದು ಕರೆಯುತ್ತಾರೆ ಅಂಥೇಳಿ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಸ್ಯಾಂಡಲ್ವುಡ್ ಅಂತ ಯಾವುದನ್ನು ಕರೀತಾರೆ ಅಂಥೇಳಿ. ಎಸ್, 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದು ಮರಾಠಿ ಸಿನಿಮಾ, 2ನೇದು ಕನ್ನಡ ಸಿನಿಮಾ, 3ನೇದು ತಮಿಳು ಸಿನಿಮಾ, 4ನೇದು ತೆಲುಗು ಸಿನಿಮಾ. ಸೊ ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಅದಕ್ಕಿಂತ ಮುಂಚಿತವಾಗಿ ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, BJP ನಾನು ರಾಜಕೀಯದ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ, ಆದರೂ ಕೂಡ ಒಬ್ಬ ಒಳ್ಳೆ ದಕ್ಷ ಅಧಿಕಾರಿ, ಅದರಲ್ಲೂ ಕೂಡ ತಮಿಳ್ನಾಡಿನಂಥ ಒಂದು ರಾಜ್ಯದಲ್ಲಿ ಅತ್ಯಂತ ದಕ್ಷ ರೀತಿಯಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ ಬರೀ ಕಾಲಲ್ಲಿ 1000 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಒಂದು ಒಳ್ಳೆ ಹವಾ ಸೃಷ್ಟಿ ಮಾಡಿದರು. ಬಹುಶಃ ಮೋದಿಯವರು ಬಂದಾಗ ಇಂಡೈರೆಕ್ಟಾಗಿ ಇವರೇ ಮುಂದಿನ ಮುಖ್ಯಮಂತ್ರಿ ಅನ್ನೋ ರೇಂಜಿಗೆ ಅವರನ್ನು ಹೊಗಳಿದ್ರು. ಆದರೆ ದುರದೃಷ್ಟವಶಾತ್ BJPಯಲ್ಲಿ ಅಷ್ಟು ಒಂದು ಒಳ್ಳೆ ಸಾಧನೆಯನ್ನು ಮಾಡಲಿಕ್ಕೆ ಆಗಲಿಲ್ಲ. ಎಸ್, ಮುಂದಿನ ದಿನಗಳಲ್ಲಿ ಅವ್ರಿಗೊಂದು ಒಳ್ಳೆಯ ಭವಿಷ್ಯ ಅಂತೂ ಇದ್ದೇ ಇದೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮಾ, ಹೇಳಿ ತಮ್ಮ ಹೆಸರು? ಹೇಳಿಮ್ಮ, ಹೇಗಿದ್ದೀರಿ? ತಿಂಡಿ ಆಯಿತಾ? ಕನ್ನಡ ಸಿನಿಮಾನಾ? ಖಂಡಿತ ಅಮ್ಮ, ಕನ್ನಡ ಸಿನಿಮಾ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೀರಿ, ಧನ್ಯವಾದಗಳು. ಮತ್ತು ಯಾವುದಮ್ಮ? ಇಲ್ಲ ಯಾರು ಕೊಟ್ಟಿಲ್ಲ. ನಿಮ್ಗೇನಾರು ಗೊತ್ತಿದೆಯಾ? ಹೌದಮ್ಮ, ಶರ್ಟು ಅಥವಾ ಅಂಗಿ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಓಕೆ. ಸೊ ತುಂಬ ಸಿಂಪಲ್ ಅಂತ ಅನಿಸುತ್ತೆ ನೋಡಲಿಕ್ಕೆ. ಕುತ್ತಿಗೆ ಇದೆ ಆದರೆ ತಲೆ ಇಲ್ಲ. ಸೊ ನಮ್ಮ ಕಾಲರು, ತೋಳಿದೆ ಬೆರಳಿಲ್ಲ, ನಮ್ಮ ಒಂದು ಶೋಲ್ಡ್ರ್ ಬರುತ್ತೆ. ಅದೇ ರೀತಿ ದಡ ಇದೆ, ನಮ್ಮ ಎಡ್ಜ್ ಇರುತ್ತೆ ಆದರೆ ಕಾಲಿಲ್ಲ. ಅಂಗಿ ಓಕೆ, ತೊಂದರೆ ಇಲ್ಲಮ್ಮ. ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾರಿಮ್ಮ, ಒಳ್ಳೆಯದಾಗಲಿ. ನಾಳೆ ಇರಲ್ಲಮ್ಮ, ಭಾನುವಾರ ರಜೆ ಇರುತ್ತೆ. ಅದನ್ನು ಸೋಮವಾರ ಮತ್ತೆ ಪ್ರಸಾರ ಮಾಡ್ತೀವಿಮ್ಮ.
ಕಳಿಸಿಮ್ಮ. ಫೋಟೋ ಕಳಿಸುವಾಗ ಫೋಟೋದ ಕೆಳಗಡೆ ಅವರ ಹೆಸರು, ಅವರ ಹುಟ್ಟಿದ ಹಬ್ಬದ ಡೀಟೇಲ್ಸ್ನೆಲ್ಲ ಬರೆದು ಕಳಿಸ್ಬೇಕಮ್ಮ. ಬರೀ ಫೋಟೋ ಕಳಿಸಿದ್ರೆ ಯಾರ್ದು ಅಂತ ವಿಶ್ ಮಾಡೋಕ್ಕಾಗಲ್ಲ. ಹೆಸರು, ನೀವು ಯಾರ್ಯಾರು ಮನೆಯವರಿದ್ದೀರಿ ಎಲ್ಲರ ಹೆಸರು ಹಾಕಿ ಕಳಿಸಿದ್ರೆ ಅವರೆಲ್ಲರ ಹೆಸರು ಅಲ್ಲಿ ಹೇಳ್ಬೋದು. ಒಳ್ಳೇದಾಗಲಿಮ್ಮ, ನಮಸ್ಕಾರ, ಥ್ಯಾಂಕ್ ಯು. ಹೌದಾ, ಓಕೆ. ಕಳಿಸ್ಕೊಡಿಮ್ಮ, ಖಂಡಿತ ಪ್ರಸಾರ ಮಾಡ್ತೀನಿ. ಓಕೆ, ಒಳ್ಳೆಯದಾಗಲಿ, ನಮಸ್ಕಾರ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನೈಋತ್ಯ ರೈಲ್ವೆಯಿಂದ ಬೇಸಿಗೆ ರಜೆ ಕುರಿತಾಗಿ ವಿಶೇಷ ರೈಲುಗಳನ್ನು ಬಿಡ್ತಾ ಇದ್ದಾರೆ. ಸೊ ಸಾಕಷ್ಟು ಜನ ಒಂದು ರೈಲ್ವೆಯಲ್ಲಿ ಪ್ರಯಾಣ ಮಾಡಬೇಕು ಅಂತಿರ್ತೀರಿ, ಲಾಂಗ್ ಟ್ರಿಪ್ಗಳಿಗೆ ಹೋಗಬೇಕು ಅಂತಿರ್ತೀರಿ. ಸೊ ಅವರೆಲ್ಲರೂ ಇದನ್ನು ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ. ಸೊ ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ಅಮ್ಮ ಅವ್ರು ಕರೆ ಮಾಡ್ತಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಅಮ್ಮ. ಹಲೋ, ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಹ್ಞೂ ನಮ್ಮ ಚೆನ್ನಾಗಿದ್ದೀನಿ. ತಿಂಡಿ ಆಯಿತಾ? ಹಾಂ, ಹೇಳಿದ್ರು ನಿನ್ನೆ. ಹಾಂ ನೀವೇ ಹೇಳ್ಕೊಟ್ರ ಹಂಗಾರೆ? ಹ್ಞೂನಮ್ಮ, ಹಂಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಮ್ಮ. ಏನು ತಿಂಡಿ ಆಗ್ಲಮ್ಮ, ಏನು ತಿಂಡಿ ತಿಂದ್ರಿ? ದೋಸೆ ಮಂಡಕ್ಕಿ, ಸೂಪರ್. ದೋಸೆ ಮಂಡಕ್ಕಿ ಮೆಣಸಿಕಾಯಿನ ಈರುಳ್ಳಿ ಬಜಿನಾ? ಹೌದಮ್ಮ, ಆಗಲಿ ಒಳ್ಳೇದಾಗ್ಲಿಮ್ಮ. ಹಿಂಗೆ ಕರೆ ಮಾಡ್ತಾ ಇರಿಮ್ಮ. ನಮಸ್ಕಾರ. ಹೌದಮ್ಮ, ಒಳ್ಳೇದು. ಆಗ್ಲಿಮ್ಮ, ಒಳ್ಳೇದಾಗ್ಲಿಮ್ಮ. ನಮಸ್ಕಾರ. ನಮಸ್ತೆ ಅಮ್ಮ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಆಗಲೇ ಹೇಳ್ತಾ ಇದ್ದೆ, ನೈಋತ್ಯ ರೈಲ್ವೆಯಿಂದ ಸಾಕಷ್ಟು ರೈಲ್ಗಳನ್ನು ಬಿಡ್ತಾ ಇದ್ದಾರೆ ಈ ಬೇಸಿಗೆ ಸಂದರ್ಭದಲ್ಲಿ. ಏಕೆಂದರೆ ಹೆವಿ ಬುಕ್ಕಿಂಗ್ಸ್ ಇರುತ್ತೆ. ಸೊ ಎಲ್ಲರೂ ಕೂಡ ಬುಕ್ಕಿಂಗನ್ನು ಮಾಡಿಕೊಂಡು ಎಂಜಾಯ್ ಮಾಡ್ಕೊಳ್ಳಿ, ಟ್ರಾವೆಲಿಂಗ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಪೊಲೀಸ್ನವ್ರ ಬಗ್ಗೆ ಒಂದು ಸಾಕಷ್ಟು ಒಳ್ಳೆಯ ಒಂದು ಅಭಿಪ್ರಾಯ ಇದೆ. ಆದರೆ ಇಲ್ಲಿ ಪಂಜಾಬ್ನ ವಿಶೇಷವಾಗಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಅವರು ಡ್ರಗ್ ಒಂದು ವ್ಯವಹಾರದಲ್ಲಿ ಸಿಗಾಕೊಂಡಿದ್ದಾರೆ. ಕಾನ್ಸ್ಟೇಬಲ್ ಆಗಿದ್ರು ಕೂಡ ಇವರು ಕೋಟಿಯ ಒಡತಿಯಾಗಿದ್ದಾರೆ. ಸೊ ಇವ್ರನ್ನ ಬಂಧಿಸಿ ಈ ಒಂದು ಡ್ರಗ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪೊಲೀಸ್ನವರು ಕಲೆ ಹಾಕ್ತಾ ಇದ್ದಾರೆ. ಸೊ ಇವ್ರನ್ನ CBI ಕಸ್ಟಡಿ ಕೂಡ ವಹಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ಸೊ ಯಾರೋ ಒಬ್ಬರು ಮಾಡ್ತಕ್ಕಂಥ ಪೊಲೀಸ್ ತಪ್ಪಿಗೆ ಎಲ್ಲ ಪೊಲೀಸ್ ಇಲಾಖೆಯೇ ಅನುಮಾನ ದೃಷ್ಟಿಯಿಂದ ನೋಡ್ತಕ್ಕಂಥ ಪ್ರಸಂಗ ಬರುತ್ತೆ. ಅಂಥದ್ರಲ್ಲೂ ಕೂಡ ಈ ಪೊಲೀಸ್ನವರು ತುಂಬ ಒಂದು ದಿಟ್ಟ ಹೆಜ್ಜೆ ತೆಗೆದುಕೊಂಡು ಅವ್ರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಸೊ ಅವರಿಂದ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಯಾರೆಲ್ಲ ತಪ್ಪಿತಸ್ತಿದ್ದಾರೆ ಅವ್ರನ್ನೆಲ್ಲ ಒಳ ಹಾಕ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಒಳ್ಳೆಯದಾಗಲಿ. ಅದೇ ರೀತಿ ಗ್ರಾಮ ನಾಗರಿಕ ಸೇವಾ ಕೇಂದ್ರಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ನೋಡಿ, ಅರ್ಜಿ ಹಾಕ್ಕೊಳ್ಳಿ. ಯಾರೆಲ್ಲ ಈ ಒಂದು ನಾಗರಿಕ ಸೇವಾ ಕೇಂದ್ರವನ್ನು ತೆರೀಬೇಕು ಅಂತಿದ್ದೀರಿ ಅದಕ್ಕೆ ಅವಕಾಶ ಇದೆ. ಸೊ ಬಹುಶಃ ಬಳ್ಳಾರಿ, ದಾವಣಗೆರೆ, ಚಿತ್ರದುರ್ಗಗಳಲ್ಲಿ ಅವಕಾಶ ಇದೆ ಅಂತ ಅನಿಸುತ್ತೆ. ಎಸ್, ಅದೇ ರೀತಿ ಏಪ್ರಿಲ್ ತಿಂಗಳಲ್ಲಿ ಜೀತೋ ಸಂಸ್ಥೆಯಿಂದ ಮತ್ತೊಂದು ಉದ್ಯೋಗ ಮೇಳ ನಡೀತಾ ಇದೆ ಅಂತೆ. ಸೊ ಯಾರೆಲ್ಲ ಉದ್ಯೋಗ ಆಕಾಂಕ್ಷಿಗಳಿದ್ದೀರಿ ಅವರು ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಏಪ್ರಿಲ್ 5 ಅಂದರೆ ಬಹುಶಃ ಇದು ಇವತ್ತೇ ಇದೆ. ಸೊ ದಯವಿಟ್ಟು ಯಾರೆಲ್ಲ ಉದ್ಯೋಗ ಮೇಳದ ನಿರೀಕ್ಷೆಯಲ್ಲಿದ್ದೀರಿ ದಯವಿಟ್ಟು ಇವತ್ತೇ ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇದೇ ದಾವಣಗೆರೆಯಲ್ಲೇ ಇರ್ತಕ್ಕಂಥದ್ದು, ಇವತ್ತೇ ಇದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ ಅಂಥೇಳಿ ಹೇಳಲಾಗಿದೆ. ಸೊ ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಾಕಷ್ಟು ಕಂಪ್ನಿಗಳು ಈ ಒಂದು ಜೀತೋ ಸಂಸ್ಥೆಯಿಂದ ಏರ್ಪಡಿಸಿರ್ತಕ್ಕಂಥ ಉದ್ಯೋಗ ಮೇಳದಲ್ಲಿ ಆಗಮಿಸ್ತಾ ಇದ್ದಾರೆ. ಸೊ ಒಂದು ಒಳ್ಳೆಯ ಅವಕಾಶ ಇರುತ್ತೆ. ನಾನು ತುಂಬ ಸಲ ಹೇಳಿದ್ದೀನಿ, ಅವ್ರಿಗೂ ಕೂಡ ಒಂದಷ್ಟು ರಿಕ್ರೂಟ್ಮೆಂಟ್ ಬೇಕೇ ಹಾಗಾಗಿ ನೀವು ಒಂದು ಅವರೇಜಲ್ಲಿದ್ದರೂ ಕೂಡ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಟ್ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ರೈತರ ಒಂದು ಬೆಳೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಆ್ಯಪನ್ನು ರೆಡಿ ಮಾಡಿದ್ದಾರೆ. ಬೆಳೆ ಸಮೀಕ್ಷೆಗೆ ಇದ್ರ ಮೂಲಕ ಆ್ಯಪ್ ಮೂಲಕ ಚಾಲನೆಯನ್ನು ನೀಡಲಾಗ್ತಾ ಇದೆ. ಸೊ ಮೊಬೈಲ್ ಮೂಲಕನೇ ನೀವು ಎಲ್ಲ ಇನ್ಫಾರ್ಮೇಷನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗತ್ತೆ. ಅದೇ ರೀತಿ ಹಿರೇಕೋಗ್ಲೂರು, ನಾಳೆ ಚನ್ನಗಿರಿ ತಾಲೂಕು ಆಲೂರು ಗ್ರಾಮದ ಆಂಜನೇಯ ಸ್ವಾಮಿ ರಥೋತ್ಸವ ಇದೆ. ಏಪ್ರಿಲ್ 6ನೇ ತಾರೀಕು ಭಾನುವಾರ ನಡೀತಾ ಇದೆ. ರಾಮನವಮಿ ಪ್ರಯುಕ್ತ ಇದೊಂದು ವಿಶೇಷವಾಗಿರ್ತಕ್ಕಂಥ ತೇರು ನಡೀತಾ ಇದೆ ಹಿರೇಕೋಗ್ಲೂರಲ್ಲಿ. ಅದೇ ರೀತಿ 6ನೇ ತಾರೀಕು ಹಳೆ ಬಾತಿ, ನಮ್ಮ ದಾವಣಗೆರೆ ಜಿಲ್ಲೆಯ ಹಳೆ ಬಾತಿಯಲ್ಲೂ ಕೂಡ
ಆಂಜನೇಯ ಸ್ವಾಮಿ ಮಹಾರಥೋತ್ಸವ ಇದೆ. ಏಪ್ರಿಲ್ 6ನೇ ತಾರೀಕು ರಾತ್ರಿ 10 ಗಂಟೆಗೆ ನಡೆಯುತ್ತೆ. ವಿಶೇಷವಾಗಿ ಎಲ್ಲರೂ ಕೂಡ ಹನುಮಪ್ಪನ ದರ್ಶನ ಮಾಡ್ಕೊಳ್ಳಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಒಂದು ಬೇಸರದ ವಿಚಾರ ಅಂದರೆ, ಸಾಕಷ್ಟು ವರ್ಷಗಳಿಂದ ರಿಕ್ವೈರ್ಮೆಂಟ್ ಇದ್ದಂತಹ ಆಯುಷ್ ಆಸ್ಪತ್ರೆ ಹೆಚ್ಚು ಕಡಿಮೆ ನಿರ್ಮಾಣ ಆಗಿದ್ದರೂ ಕೂಡ ಇನ್ನೂ ಉದ್ಘಾಟನೆ ಆಗಿಲ್ಲ, ಕೆಲಸ ಶುರುವಾಗಿಲ್ಲ. ಸೊ ಆಗಲಿ ಅಂಥೇಳಿ ಸಾರ್ವಜನಿಕರ ಆದಿಯಾಗಿ ಎಲ್ಲರೂ ಕೇಳ್ಕೊಳ್ತಿದ್ದಾರೆ. ಸೊ ಇವಾಗ ಅದೊಂದು ಟ್ರೆಂಡ್ ಇದೆ, ಯಾರು ಕೂಡ ಇಂಗ್ಲೀಷ್ ಮೆಡಿಸಿನ್ಸ್ ಬೇಡ, ನಮಗೊಂದಷ್ಟು ಆಯುರ್ವೇದಿಕ್ ಮೆಡಿಸಿನ್ಸ್ ಬೇಕು ಅಂಥೇಳಿ ತುಂಬ ಜನ ಸೇಫೆಸ್ಟ್ ಆಗಿರ್ತಕ್ಕಂಥ ಮಾಲಿಕ್ಯೂಲ್ನ ಇಷ್ಟಪಡ್ತಾ ಇದ್ದಾರೆ. ಆದರೆ ಆಯುಷ್ ಹಾಸ್ಪಿಟಲ್ ಓಪನ್ ಆಗಿದ್ದಿದ್ರೆ ಬಹುಶಃ ಅದೊಂದು ಅರ್ಥಪೂರ್ಣ ಕೆಲಸ ಆಗ್ತಾಯಿತ್ತು. ಆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ವಹಿಸಲಿ, ನಮ್ಮ ಶಾಸಕರು, ಸಂಸದರು, ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರು ಅದರ ಬಗ್ಗೆ ಗಮನ ವಹಿಸಿ ಆದಷ್ಟು ಬೇಗ ಅದನ್ನು ಲೋಕಾರ್ಪಣೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ನಡ್ಕೊಳ್ಳಿ ಅಂಥೇಳಿ ನಾನು ಈ ಮೂಲಕ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ವಿಚಾರಗಳನ್ನು ಇವತ್ತು ಹೇಳಬೇಕಿತ್ತು, ಹೇಳಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಯಾಕೆಂದರೆ ಒಂದು ಸಣ್ಣ ತಪ್ಪು ಕೂಡ ಒಂದು ಜೀವನ ತೆಗೆದು ಬಿಡ್ಬೋದು. ವಿಶೇಷವಾಗಿ ಹೆಚ್ಚು ನೀರು ಕುಡಿತಾ ಇರಿ, ಗಂಟೆಗೊಮ್ಮೆ ನೀರು ಕುಡಿತಾ ಇರಿ, ಕುತ್ಕೊಂಡು ನೀರು ಕುಡೀರಿ. ಯಾವುದೇ ಕಾರಣಕ್ಕೂ ಕೋಲ್ಡ್ ಐಟಮ್ಸನ್ನು ಸಡನ್ನಾಗಿ ತೊಗೋಬೇಡಿ, ಮಕ್ಕಳಿಗೂ ಕೊಡಬೇಡಿ. ಎಲ್ಲರಿಗೂ ಕೂಡ ಆಸೆ ಆಗುತ್ತೆ ಐಸ್ ಕ್ರೀಮ್ ತಿನ್ನಬೇಕು ಅಂತ, ಎಲ್ಲರೂ ಕೂಡ ಆಸೆ ಆಗುತ್ತೆ ಈ ಬಿಸಿಲುಗಾಲದಲ್ಲಿ ತಣ್ಣನೆ ಐಸನ್ನು ಬಾಯಲ್ಲಿ ಇಟ್ಕೊಂಡ್ಬಿಡ್ಬೇಕು, ತಣ್ಣನೆ ನೀರನ್ನು ಕುಡಿದ್ಬಿಡ್ಬೇಕು, ತಣ್ಣನೆ ಜ್ಯೂಸನ್ನು ಕುಡಬೇಕು ಅಂಥೇಳಿ. ಆದರೆ ಅದು ಅಷ್ಟೇ ನಿಮ್ಮ ದೇಹಕ್ಕೆ ಡೇಂಜರಸ್ ಆಗಿರುತ್ತೆ. ಸೊ ನೆನ್ಪಿಟ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ. ಎಸ್, ಕರೆ ಸರಿಯಾದ ರೀತಿಯಲ್ಲಿ ಸಂಪರ್ಕಕ್ಕೆ ಸಾಧ್ಯವಾಗಿಲ್ಲ. ಎಸ್, ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಎಲ್ರಿಗೂ ಅಡ್ವಾನ್ಸ್ ಆಗಿ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಸಾಧ್ಯವಾದರೆ ನಾವು ಕೂಡ ಹಲವಾರು ದೇವಸ್ಥಾನಗಳಿಗೆ ಹೋಗಿ ಶ್ರೀರಾಮನವಮಿಯನ್ನು ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಂಥೇಳಿ ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ. ಈ ಮೂಲಕ ಪ್ರತಿಯೊಬ್ಬರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಯಾರ್ಯಾರು ಹಿಂದೂ ಸಂಪ್ರದಾಯದ ಪದ್ಧತಿ ಪ್ರಕಾರ ಶ್ರೀರಾಮನವಮಿಯನ್ನು ಸೆಲೆಬ್ರೇಟ್ ಮಾಡ್ತೀರಿ, ಅವರು ನಮಗೆ ಒಂದು ಪುಟ್ಟದಾಗಿರ್ತಕ್ಕಂಥ ಒಂದು 30 ಸೆಕೆಂಡ್ಸ್ ವಿಡಿಯೋ ಕಳಿಸ್ಬೋದು. ಅಥವಾ ಒಂದು ನಿಮ್ಮದು ಫ್ಯಾಮಿಲಿ ಜೊತೆಗೆ ಅಥವಾ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆಗೆ ನೀವು ಪಾನಕವನ್ನು ವಿತರಣೆ ಮಾಡ್ತಾಯಿದ್ರೆ, ಕೋಸಂಬರಿ ವಿತರಣೆ ಮಾಡ್ತಾಯಿದ್ರೆ, ಅಥವಾ ರಾಮ ಭಜನೆಯನ್ನು ಮಾಡ್ತಾಯಿದ್ರೆ, ಅಥವಾ ರಾಮನ ಒಂದು ತೊಟ್ಲೋತ್ಸವ, ಏನೇನು ಲೋಲೋತ್ಸವ, ಪುಷ್ಪೋತ್ಸವ ನೀವೇನು ಮಾಡ್ತಾಯಿದ್ರಿ ಅದರದ್ದೊಂದು ಪುಟ್ಟ ಇನ್ಫಾರ್ಮೇಷನ್ನ ಒಂದು ಫೋಟೋ ಸಮೇತ ನಮಗೆ ಕಳಿಸಿದೆ. ಆದರೆ ನಮ್ಮ V1 ವಾಹಿನಿಯ ವತಿಯಲ್ಲಿ ನಾವು ಸೋಮವಾರ ದಿವಸ ಆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಉಚಿತವಾಗಿ ಪ್ರಸಾರ ಮಾಡ್ತೀವಿ ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ಇಲ್ಲಿ ಒಂದು ಸಣ್ಣ ಕನ್ಫ್ಯೂಷನ್ಸ್ ಇದೆ. ಕೆಲವೊಬ್ಬರು ರಾಮನವಮಿ ಭಾನುವಾರ ಅಂದರೆ ನಾಳೆನೇ ಆಚರಣೆ ಮಾಡ್ತಿದ್ದಾರೆ, ಕೆಲವೊಂದು ಕಡೆ ಮಿಸ್ ಆಗಿ ಸೋಮವಾರ ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಎನಿಹೌ, ಸೋಮವಾರ ಆಚರಣೆ ಮಾಡಿದ್ರು ಕೂಡ ನಾವು ಅದನ್ನು ತೋರಿಸೋ ಪ್ರಯತ್ನವನ್ನು ಮಾಡ್ತೀವಿ. ಭಾನುವಾರ ವಿಶೇಷವಾಗಿ ರಾಮನವಮಿ ಇದೆ ಅಂತ ಅಧಿಕೃತವಾಗಿ ಹೇಳಲಾಗಿದೆ. ಸೊ ಎಲ್ಲರೂ ಕೂಡ ಶ್ರೀರಾಮನವಮಿ ಹಾರ್ದಿಕ ಶುಭಾಶಯಗಳನ್ನ ಮತ್ತೊಮ್ಮೆ ಅಡ್ವಾನ್ಸ್ ಆಗಿ ತಿಳಿಸ್ತಾ ಇದ್ದೀನಿ. ಎಲ್ಲರೂ ನೀವು ಸೆಲೆಬ್ರೇಟ್ ಮಾಡ್ತಿರ್ತಕ್ಕಂಥ ರಾಮನವಮಿಯ ಫೋಟೋ ಕಳಿಸೋದನ್ನು ಮರಿಬೇಡಿ. ನಮ್ಮ V1 ವಾಹಿನಿಯ ವತಿಯಿಂದ ಅದನ್ನು ಸಂಪೂರ್ಣವಾಗಿ ಉಚಿತವಾಗಿ ಪ್ರಸಾರ ಮಾಡ್ತೀವಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಿ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.